ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ, ಈ ಮೂರು ತಿಳಿದವನಿಗೆ ಗೊತ್ತು ಜೀವನದ ಬೆಲೆ. ಆ ಜೀವನಕ್ಕೆ ಸಿಗಬೇಕಾದರೆ ಒಂದು ನೆಲೆ ಬೇಕು, ಆ ದೇವರ ಅನುಗ್ರಹದ ಸೆಲೆ. ದೇವರ ಅನುಗ್ರಹಕ್ಕೆ ಬೇಕು ಪ್ರಾರ್ಥನೆಯ ಕಲೆ. ಕಾರ್ಯಕ್ರಮದ ಆದಿಯಲ್ಲಿ ಇಂತಹ ಕಲೆಯುಳ್ಳ ಪ್ರಾರ್ಥನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿ ಕೀರ್ತನರವರು. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಎಲ್ಲ, ನೀನೆ ಯೇಸು, ನೀನೆ ಕರ್ಮ, ನೀನೆ ಧರ್ಮ, ನೀನೆ ಮರ್ಮ, ನೀನೆ ಪ್ರೇಮ. ನಿನ್ನ ಜೀವನ ಮಾಲೀಕ ನಾನು, ನನ್ನ ಜೀವನ ಸೇವಕ ನೀನು. ನಿನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣ ಕಣದೊಳಗೆ ಬೆರೆತಿರುವೆ ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ. ಕುಮಾರಿ ಕೀರ್ತನ ಇವರಿಗೆ ಅನಂತ ಧನ್ಯವಾದಗಳು. ಹಾಲು ಮೊಸರಿಗಿಂತ ತಡವಾಗಿ ಹುಟ್ಟಿದ ತುಪ್ಪವು ಅವುಗಳಿಗಿಂತ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ. ಹಾಗೆಯೇ ಹಿರಿತನ ಎಂಬುದು ಉತ್ತಮ ಗುಣಗಳಿಂದ ಲಭ್ಯವಾಗುವುದೇ ಹೊರತು ವಯಸ್ಸಿನಿಂದಲ್ಲ ಎಂಬಂತೆ ಗುಣದಲ್ಲಿ ಗುಲಾಬಿಯ ಹಾಗೆ, ಮನದಲ್ಲಿ ಮಲ್ಲಿಗೆಯ ಹಾಗೆ, ನಗುವಿನಲ್ಲಿ ಸಕ್ಕರೆಯಂತಿರುವ ಉಪಸ್ಥಿತ ಗಣ್ಯರನ್ನು ತಮ್ಮ ಸ್ವಾಗತ ಭಾಷಣದಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಶಿಕ್ಷಕರಾದ ಅರುಣ್ ಕುಮಾರ್ ಇವರು. ಎಲ್ಲರಿಗೂ ಶುಭ ಸಂಜೆ. ನಮ್ಮ ಕಾಲೇಜಿನ 16ನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನಾನು ತುಂಬ ಸಂತಸ ಪಡುತ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರೂ ಆಗಿರುವಂತಹ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತಹ ಸತೀಶ್ ಕುಂಪಲ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಆಗಿರುವಂತಹ ಸಂತೋಷ್ ರೈ ಬೋಳಿಯರ್ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಇತಿಹಾಸ ವಿಷಯದ ಪ್ರಾಧ್ಯಾಪಕರು ಆಗಿರುವಂತಹ ಸ್ಟೀವನ್ ಕಾರ್ಡಸ್ ಪೆರ್ಮುದೆ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಜ್ಞಾನದ ಯುಗದಲ್ಲೂ ವಿಜ್ಞಾನ ಯುಗದಲ್ಲೂ ಮಾನವ ಧರ್ಮದ ಬೋಧನೆಯಿಂದ ಮಾತ್ರವೇ ಶಾಂತಿ, ಸಹಬಾಳ್ವೆ, ಸಹಕಾರ, ಸಹಿಷ್ಣುತೆ, ಸಮರ್ಪಣ ಮಾಡುವ ಉಂಟಾಗುತ್ತದೆ ಎಂದು ಯಾವಾಗಲೂ ಹೇಳುವಂತಹ ಧಾರ್ಮಿಕ ಗುರುಗಳು ಆಗಿರುವಂತಹ ಅಬ್ದುಲ್ ಅಜೀಜ್ ದಾರ್ಮಿ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜ್ಞಾನದ ಗಣಿ ಹಾಗೂ ನಿಸ್ವಾರ್ಥ ವಿದ್ಯಾದಾನಿಗಳಾದಂತಹ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಸಕ್ರಿಯವಾಗಿ ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿರುವಂತಹ ನಮ್ಮ ಸಂಸ್ಥೆಯ ಸಂಚಾಲಕರು ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ರಕ್ಷಿತ್ ಕುಲಾಲ್ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿಕ್ಷಕ ಪೋಷಕ ಸಂಘದ ಅಧ್ಯಕ್ಷರು ಆಗಿರುವಂತಹ ನಸೀಮ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶಿಕ್ಷಕ ಪೋಷಕ ಸಂಘದ ಉಪಾಧ್ಯಕ್ಷರಾಗಿ ಗಾಯತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸತೀಶ್ ಕುಂಪಲ ಇವರಿಗೆ ನಮ್ಮ
ವಾಣಿಜ್ಯ ವಿಭಾಗದ ಶೈಲಜಾ ಮೇಡಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಸಂತೋಷ್ ರೈ ಬೋಳಿಯರ್ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಭೌತಶಾಸ್ತ್ರ ವಿಷಯದ ಉಪನ್ಯಾಸಕ್ಕೆ ಆಗಿರುವಂತಹ ರಶ್ಮಿತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಧಾರ್ಮಿಕ ಗುರುಗಳಾಗಿರುವಂತಹ ಅಬ್ದುಲ್ ಅಜೀಜ್ ಧಾರ್ಮಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ರಸಾಯನಶಾಸ್ತ್ರದ ಸವಿತಾ ಮೇಡಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಸಂಚಾಲಕರು ಆದಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಇದ್ದಾರೆ. ಇವರಿಗೆ ಗಣಿತಶಾಸ್ತ್ರ ವಿಷಯದ ಭವ್ಯಜ್ಯೋತಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಆಗಮಿಸುವಂತಹ ಪ್ರಾಧ್ಯಾಪಕರು ಆಗಿರುವಂತಹ ಸ್ಟೀವನ್ ಕಾರ್ಡಸ್ ಪೆರ್ಮುದೆ ಇವರು ಇದ್ದಾರೆ. ಇವರಿಗೆ ಕೂಡ ಅಶ್ವತಾ ಮೇಡಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿಕ್ಷಕ ಪೋಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ನಸೀಬಾ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ರಶ್ಮಿತಾ ಮೇಡಮ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಂತಹ ರಕ್ಷಿತ್ ಕುಲಾಲ್ ಇದ್ದಾರೆ. ಇವರಿಗೆ ಆಶ್ಲಾತ ಮೇಡಮ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಿಕ್ಷಕ ಪೋಷಕದ ಉಪಾಧ್ಯಕ್ಷರಾಗಿರುವಂತಹ ಗಾಯತ್ರಿ ಅವರು ಇದ್ದಾರೆ. ಇವರಿಗೆ ವಿನೀತಾ ಮೇಡಮ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಮುಖ ಪ್ರತಿಭೆಗಳನ್ನು ಹೊಂದಿರುವಂತಹ ಚಟುವಟಿಕೆಯುಕ್ತ ಆಟ ಪಾಠಗಳನ್ನು ಮಾಡುತ್ತಿರುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಕ್ಕಳ ಸಾಧನೆಗೆ ಶಿಕ್ಷಕರಷ್ಟೇ ಅಲ್ಲದೆ ಪೋಷಕರ ಪಾತ್ರವು ಬಹುಮುಖ್ಯ. ಉತ್ತಮ ಚಟುವಟಿಕೆಗಳಿಗೆ ಸದಾ ಬೆಂಬಲವನ್ನು ನೀಡುತ್ತಿರುವಂತಹ ಎಲ್ಲ ಪೋಷಕರಿಗೂ ಶಾಲೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಹಳೆಯ ವಿದ್ಯಾರ್ಥಿಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನಗೆ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿ ಅಸ್ಕರ್ ಅವರು ಇದ್ದಾರೆ. ಇವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಹೂವನ್ನು ನೀಡಿ ಧನ್ಯವಾದಗಳು. ಬೆಳಕು ಮೂಡಿಸುವ ಸಂಕೇತವಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವಂತೆ ಎಲ್ಲ ಉಪಸ್ಥಿತ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ತಮ್ಮ ಕರಮುಖೇನ ದೀಪ ಪ್ರಜ್ವಲನೆಯನ್ನು ನೆರವೇರಿಸಿಕೊಟ್ಟ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪೋಷಕರಿಗೂ ಹಾಗೂ ನಮ್ಮೊಟ್ಟಿಗೆ ಸದಾ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸಪೋರ್ಟಾಗಿ ನಿಂತಹ ಎಲ್ಲರಿಗೂ ನನ್ನ ನಮನಗಳು. ಈಗ ನಾನು 2022-23 ಸಾಲಿನ
ಇಡೀ ವರ್ಷದ ಒಂದು ವರದಿಯನ್ನು ಓದಲಿಕ್ಕಿದ್ದೇನೆ. 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ನನ್ನ ಮುಂದಾಳತ್ವದಲ್ಲಿ ಹಮ್ಮಿಕೊಂಡಂಥ ವಿವಿಧ ಕಾರ್ಯಕ್ರಮಗಳ ವಿವರ. ಆಗಸ್ಟ್ 15ರಂದು 77ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗಿತ್ತು. ಸೂರಜ್ ಶಾಲಾ ಆವರಣದಿಂದ ಮುಡಿಪು ಜಂಕ್ಷನ್ ತನಕ ಮಾರ್ಚ್ ಮಾಡಲಾಗಿತ್ತು. ಆವರಣದಲ್ಲಿ ಸ್ವಾತಂತ್ರ್ಯದ ಭಾಷಣವನ್ನು ಶ್ರೀಮತಿ ಮೀರಾ ಸುರೇಶ್ ಪಂಚಿತ್, ಜಾಯಿಂಟ್ ಕಾಮರ್ಸ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಇವರು ನೆರವೇರಿಸಿದ್ದರು. ಮಕ್ಕಳು ಸ್ವಾತಂತ್ರ್ಯದ ಹಾಡನ್ನು ಹಾಡಿ, ಭಾಷಣವನ್ನು ಹಾಡಿ ಭಾವೈಕ್ಯತೆಯನ್ನು ಮೆರೆದರು. ಕಾಲೇಜ್ ಪ್ರೆಸಿಡೆಂಟ್ ಹಾಗೂ ಸ್ಕೂಲ್ ಪೀಪಲ್ ಲೀಡರ್ ಮತ್ತು ಅವರ ಕ್ಯಾಬಿನೆಟ್ ರಚಿಸಲಾಗಿತ್ತು. ಎಲೆಕ್ಷನ್ ಮೂಲಕ ಚುನಾವಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಚುನಾವಣೆಯ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸಲಾಗಿತ್ತು. ಪ್ರಥಮ PUCಗೆ ಬಂದಂತಹ ಹೊಸ ವಿದ್ಯಾರ್ಥಿಗಳನ್ನು ಅವರ ಸೀನಿಯರ್ಸ್ ಆದಂತಹ ದ್ವಿತೀಯ PUC ಮಕ್ಕಳು ಫ್ರೆಶರ್ಸ್ ಡೇ ಮೂಲಕ ಅವರನ್ನು ಭಾರಿ ಅಚ್ಚುಕಟ್ಟಾಗಿ ಬರಮಾಡಿಕೊಂಡರು. ಓಣಂ ಎಂಬ ಹಬ್ಬವನ್ನು ಅಧ್ಯಾಪಕರ ಜೊತೆಗೆ ಮಕ್ಕಳು ಕೂಡ ಸೇರಿ ರಂಗೋಲಿ, ವಿವಿಧ ಉಡುಪುಗಳನ್ನು ತೊಟ್ಟು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಸೆಪ್ಟೆಂಬರ್ 5ರಂದು ಮಕ್ಕಳಿಗೆ ಎಲ್ಲ ಸೇರಿ ಟೀಚರ್ಸ್ ಡೇಯನ್ನು ಆಚರಿಸಲಾಗಿತ್ತು. ಅಲ್ಲಿ ಟೀಚರ್ಸ್ಗೋಸ್ಕರ ವಿವಿಧ ಆಟೋಟ ಸ್ಪರ್ಧೆ, ಮನರಂಜನಾ ಸ್ಪರ್ಧೆ, ಕಾರ್ಯಕ್ರಮಗಳು, ಇದನ್ನು ಮಕ್ಕಳು ಕೂಡ ಟೀಚರ್ಸ್ಗಳಿಗೆ ಆಟವನ್ನು ಆಡಿಸಿ ಸಂತೋಷವನ್ನು ಪಟ್ಟರು. ಶಿಕ್ಷಣ ಇಲಾಖೆಯು ನಡೆಸುವಂತಹ ವಿವಿಧ ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿವರ. ಪ್ರೈಮರಿಯಲ್ಲಿ ವಾಲಿಬಾಲ್ ಹಾಗೂ ಚೆಸ್ ಪಾರ್ಟಿಸಿಪೇಟ್ ಮಾಡಿದರು. ಹೈಸ್ಕೂಲಲ್ಲಿ ವಾಲಿಬಾಲ್ ಗರ್ಲ್ಸ್ ಮತ್ತು ಬಾಯ್ಸ್ ಸಪ್ರೇಟ್ ಇತ್ತು. ಥ್ರೋಬಾಲ್ ಗರ್ಲ್ಸ್, ಹ್ಯಾಂಡ್ಬಾಲ್, ಫುಟ್ಬಾಲ್ ಬಾಯ್ಸ್. PUCಯಲ್ಲಿ ಫುಟ್ಬಾಲ್, ಅಥ್ಲೆಟಿಕ್ಸ್. ಸೂರಜ್ PU ಕಾಲೇಜಿನಲ್ಲಿ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. ಅಲ್ಲಿ ಸುಮಾರು 10 ವಿವಿಧ ಕಾಲೇಜಿನ ಮಕ್ಕಳು ಭಾಗವಹಿಸಿದ್ದರು. ಅದರಲ್ಲಿ ನಮ್ಮ ಕಾಲೇಜಿನ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ತಂಡಗಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಇದರಲ್ಲಿ 3 ಆಟಗಾರರು ಡಿಸ್ಟ್ರಿಕ್ಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ವಿವಿಧ ಪ್ರಶಸ್ತಿಗಳನ್ನು ತಮ್ಮದಾಗಿಸಿದ್ದಾರೆ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ನಮ್ಮ ವಿದ್ಯಾರ್ಥಿಗಳು ಶಾಲೆಯ ಕೀರ್ತಿ ಪತಾಕೆಯನ್ನು ಇನ್ನೂ ಹೆಚ್ಚಿಸಿದ್ದಾರೆ. VMS ವರ್ಚುವಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಆ್ಯಪನ್ನು ನಾವು ಅಳವಡಿಸಿದ್ದೇವೆ. ಈ ಆ್ಯಪನ್ನು ಅಳವಡಿಸಲಿಕ್ಕೆ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದಕ್ಕೆ ಸನ್ಮಾನ್ಯ UT ಖಾದರ್ ಸ್ಪೀಕರ್ ಆದಂಥವರು ಬಂದು ಉದ್ಘಾಟನೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ಸೂರಜ್ ವಿದ್ಯಾಸಂಸ್ಥೆಯಲ್ಲಿ ಕಲಿಸುವ ಶಿಸ್ತಿನ ಹಾಗೂ ಶಿಕ್ಷಣದ ಬಗ್ಗೆ ಶ್ಲಾಘನೆ ನೀಡಿ ಸಂಸ್ಥೆಯ ಖುಷಿಯ ಕ್ಷಣವನ್ನು ಹಂಚಿದ್ದರು. ನವೆಂಬರಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗಿತ್ತು. ಅಲ್ಲಿ ಮಕ್ಕಳು ಕನ್ನಡದ ಬಗ್ಗೆ ಭಾಷಣ, ಕನ್ನಡದ ಹಾಡುಗಳು ಹಾಡಿ ಕನ್ನಡವನ್ನು ಕೊಂಡಾಡಿದ್ದರು. ವಾರ್ಷಿಕ ಸ್ಪೋರ್ಟ್ಸ್ ಮೀಟ್ ಹಮ್ಮಿಕೊಳ್ಳಲಾಗಿತ್ತು. ಅದು 3 ದಿನದವರೆಗಿತ್ತು. ಅಲ್ಲಿ ಎಲ್ಲ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಾಲಿಬಾಲ್, ಥ್ರೋಬಾಲ್, ಹೈ ಜಂಪ್, ರನ್ನಿಂಗ್ ರೇಸ್, ರಿಲೇ, ಕುಕ್ಕಿಂಗ್ ವಿದೌಟ್ ಫೈರ್, ಲಗೋರಿ ಆಟವನ್ನು ಆಯೋಜಿಸಲಾಗಿತ್ತು. PUC ಮಕ್ಕಳಿಗೆ ಮುಂದಿನ ಶೈಕ್ಷಣಿಕ ಬೆಳವಣಿಗೆಗೋಸ್ಕರ ಡಾಕ್ಟರ್ ಅಥವಾ ಇಂಜಿನಿಯರ್ ಹಾಗೂ ವಿವಿಧ ಕೋರ್ಸ್ಗಳನ್ನು ಚೂಸ್ ಮಾಡಲು ಅವರಿಗೆ ನೀಟ್ ಎಂಬ ಕೋಚಿಂಗನ್ನು ಶುರು ಮಾಡಲಾಗಿದೆ. ನಾವು ನೀಟ್ ಒಟ್ಟಿಗೆ ರಿಲಯನ್ಸ್ ಜಿಯೋ ಅವರ ಎಂಬೈಬ್ ಆ್ಯಪನ್ನು ಕೂಡ ಮಕ್ಕಳಿಗೋಸ್ಕರ ಅಳವಡಿಸಲಾಗಿತ್ತು. ಇದು ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ಪ್ರೈಮರಿ ಮಕ್ಕಳಿಗೆ ಪಿಕ್ನಿಕ್ ಆಯೋಜಿಸಲಾಗಿತ್ತು. ಪ್ರತಿ ಪರೀಕ್ಷೆ ಆದ ನಂತರ ಪೇರೆಂಟ್ಸ್ ಮೀಟಿಂಗ್ ಆಯೋಜಿಸಿತ್ತು. ಮಕ್ಕಳ ಒಳಿತು ಕೆಡುಕುಗಳನ್ನು ಮುಕ್ತವಾಗಿ ಮಾತನಾಡಿ ಮಕ್ಕಳಿಗೆ ಶೈಕ್ಷಣಿಕ ಪರೀಕ್ಷೆಯ ಬಗ್ಗೆ ಒಲವನ್ನು ಹೆಚ್ಚಿಸಲಾಗಿತ್ತು. PTA ಮೀಟಿಂಗ್ ಕರೆಯಲಾಗಿತ್ತು. ಅಲ್ಲಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಮತ್ತು ಸದಸ್ಯರನ್ನು ಆಯ್ಕೆ ಮಾಡಲಾಗಿತ್ತು. ನಮ್ಮ ಶಾಲೆಯಲ್ಲಿ ತಾಲೂಕು ಮಟ್ಟದ ಡ್ರಾಯಿಂಗ್ ಪರೀಕ್ಷೆ ಆಯೋಜಿಸಿದ್ದೇವೆ. ಊರಿನ ಪಂಚಾಯತ್ನವರೊಟ್ಟಿಗೆ ಸೇರಿ ಪರಿಸರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಶಾಲಾ
ವಾರ್ಷಿಕೋತ್ಸವದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರ ಪ್ರಶಸ್ತಿಯನ್ನೇ ಮೊನ್ನೆ 4ನೇ ತಾರೀಕಿಗೆ ನಾವು ಅದನ್ನು ಪ್ರಶಸ್ತಿಯನ್ನು ಕೊಟ್ಟು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮೂಡಿ ಬಂದಿದೆ. ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಸದಾ ಶ್ರಮಿಸಿದ ಎಲ್ಲ ಶಿಕ್ಷಕೇತರ ವೃಂದದವರಿಗೆ, ಶ್ರದ್ಧೆಯಿಂದ ಪಾಲಿಸಿದ ಎಲ್ಲ ಮಕ್ಕಳಿಗೆ ಹಾಗೂ ಇದನ್ನು ಮಕ್ಕಳಿಗೋಸ್ಕರ ಸಪೋರ್ಟ್ ಕೊಟ್ಟಂತಹ ಎಲ್ಲ ಪೋಷಕರಿಗೂ, ಯಾವುದೇ ಒಳ್ಳೆಯ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಚೇರ್ಮನ್ ಆದಂತಹ ಡಾಕ್ಟರ್ ಮಂಜುನಾಥ್ ರೇವಂಕರ್ ಅವರಿಗೂ ಎಲ್ಲರಿಗೂ ನನ್ನ ಈ ಶುಭ ಸಂಜೆಯ ನಮನಗಳು. ಮಂಡಿಸಿದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಶಿಕ್ಷಣವು ಕೇವಲ ಪುಸ್ತಕದ ಬದನೆಕಾಯಿಯಾಗಿ ಇರದೆ ಒಬ್ಬ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣವಾಗಬೇಕು. ಸಂಸ್ಥೆಯ ಬಗ್ಗೆ ತಮ್ಮ ಮನದಾಳದ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಬರಲಿದ್ದಾರೆ ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು. ಮೊದಲಿಗೆ 9ನೇ ತರಗತಿಯ ವಿದ್ಯಾರ್ಥಿನಿ ಶಹನಾಜ್. Evening to everyone present here. Myself Shahnaz from class 9th. I'm extremely happy to be present here. Today I'm here to speak a few words about my school. Talking about my school, it's a pretty cool place which is filled with the diverse people and a welcoming atmosphere. It is also our crazy second house too. I'm feeling very proud to stand here and to speak few words about my school. We have some amazing teachers who are always been a helping hand to us. They take a fabulous role in bringing us close to the success. They always try their best in bringing us close to the success. Teachers are the guiding lights who leads us on the path of success and knowledge. Their dedication and hard work leave an incredible mark in our journey of learning. We do have different clubs and organizations where we can explore our talents and interests. One of my favorite things about my school is the sense of community, as we all think that we all are one. The library, the great place to study, do research and explore different books. There are crazy reading corners with comfortable chair where we can sit, relax and dive deep into the books. Don't forget about the smart class, we do have it. It makes learning by more engaging and interactive. Plus, teachers can incorporate online resources, educational app to enhance the learning experience of students. Students can also learn in a fun way and just understand the concept by just saying once. Talking about the lab facilities. Physics lab, we might work with things like pendulums and electrical currents. It's all about applying what we have learned in our school life. Chemistry lab, where all the exciting experiment happens. It's like a mini playground too. We have all the sorts of equipments and chemical to conduct experiments and make cool discoveries. The biolab is super fascinating, I guess. We get to dive into the world of biology and explore living organism up close. It's like being a scientist exploring the mysteries of life. The computer lab, where we have a bunch of computers with all the latest softwares and high-speed internet, so we have everything right at our fingertips. Talking about the sports is one of the important activity in human life, and its first step is taken in school. We have a separate PT room which have a bunch of sports materials. An important quality indicator for education institution is student satisfaction. It assesses not only how much students enjoys the class, but also their experience with an institution as a whole. People would be thinking that just going to school, learning about chemistry, physics and maths and that's it. No, going to school is not only learning about different subjects. It teaches us the community. It teaches us how to live our life. It teaches us about the history. It teaches us how the science is working.
And other than that, we learn about equality. Because students are provided the same benches, they sit equally. It shows us the equality. It teaches the students how to live with others together, how to accept each other's language, how to accept each other's tradition and their religion. It also teaches about the justice and respect to give everyone. Thank you for giving me an amazing opportunity to stand here and to speak few words about my school. Thank you everyone. ಕೃತಜ್ಞತೆಗಳು. ಇದೀಗ ದ್ವಿತೀಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಬ್ಲೆನಿಶಾ ಇವರಿಂದ. Good morning everyone, I am Blenisha from Second Science. I am very glad to say something about my college. Being a part of Suraj PU College, I really feel glad. During my 10 years of study in this institution, I found myself to be a lucky girl because I had an opportunity to sharpen my mind. It is one of the college providing lots of facilities as well as better knowledge to all students. Suraj institution had rich faculty experts, friendly teaching, learning environment, peaceful academic environment, well-equipped library, science lab and computer lab. The class teacher and subject teachers are self-motivated, encouraging, and the management is cooperative. Teachers make me easy in each and every steps of my learning. I got a good and helpful friends from this institution. Suraj PU College is the best place to expose and extend the knowledge. Thank you. ನಮ್ಮ ಸಂಸ್ಥೆಯ ಮೇಲೆ ನಿಮಗಿರುವ ಅಪಾರ ನಂಬಿಕೆ ಮತ್ತು ಪ್ರೀತಿಗೆ ನಾವು ಸದಾ ಆಭಾರಿಯಾಗಿದ್ದೇವೆ. ಪರಿಚಯಿಸಲ್ಪಡುತ್ತಾನೆ. ಯಾರ ಶಿಷ್ಯರು ಗುರುವನ್ನೇ ಮೀರಿಸುತ್ತಾರೋ ಆತನೇ ನಿಜವಾದ ಗುರು. ದಾರಿದೀಪವಾಗಿರುವಂತಹ ಎಲ್ಲ ಶಿಕ್ಷಕ ವೃಂದದವರ ಕಿರು ಪರಿಚಯವನ್ನು ನೀಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕೀರ್ತನಾ ಇವರು. ಚೇಂಜ್ ದ ವರ್ಲ್ಡ್. ಇದರ ಅರ್ಥ ಒಂದು ಪುಸ್ತಕ, ಒಂದು ಪೆನ್ನು, ಒಂದು ಮಗು ಮತ್ತು ಒಬ್ಬ ಶಿಕ್ಷಕ ಇಡೀ ಪ್ರಪಂಚವನ್ನು ಬದಲಾಯಿಸಬಲ್ಲ. ನಮ್ಮ ಈ ಸೂರಜ್ PU ಕಾಲೇಜ್ ಹಾಗೂ ಜ್ಞಾನದೀಪ ಶಾಲೆ ಮುಡಿಪು. ಇಲ್ಲಿ ಅತ್ಯುತ್ತಮ ಶಿಕ್ಷಕರಿದ್ದು ಅವರು ಮಕ್ಕಳನ್ನು ಬೆಳೆಸುವ ಕಾರ್ಯದಲ್ಲಿ ಸದಾ ಶ್ರಮಿಸುತ್ತಾರೆ. ಎಲ್ಲ ಗೌರವಾನ್ವಿತ ಶಿಕ್ಷಕರು ಸಭಾಂಗಣದ ಮೇಲೆ ಬಂದು ಪ್ರೀತಿ ಹಾಗೂ ಗೌರವದಿಂದ ಕೊಡುವ ಪುಷ್ಪವನ್ನು ಸ್ವೀಕರಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಈಗ ಒಬ್ಬರಾದ ಮೇಲೆ ಒಬ್ಬರ ಹೆಸರನ್ನು ಕರೆಯುತ್ತೇನೆ. ಶಿಕ್ಷಕರು ದಯಮಾಡಿ ಸಭಾಂಗಣದ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಅರುಣ್ ಸರ್ ಪಾಠದ ಒಳ ಅರ್ಥವನ್ನು ಸುಲಭವಾಗಿ ಸರಳವಾಗಿ ವಿವರಿಸುವ ಉತ್ತಮ ಕ್ರೀಡಾಪಟು ಹಾಗೂ ಸ್ವಇಚ್ಛೆಯಿಂದ ಮುಂದೆ ಬರುವ ಶಿಕ್ಷಕ. ಮುಂದಕ್ಕೆ ಶೋಭಿತಾ ಮ್ಯಾಮ್ ಸದಾ ಶಾಲೆಯ ಒಳಿತನ್ನು ಬಯಸುತ್ತಾ ಮಕ್ಕಳ ಶಿಸ್ತನ್ನು ಕಾಪಾಡಿ ಉತ್ತಮ ದೂರದೃಷ್ಟಿಯುಳ್ಳ ಶಿಕ್ಷಕಿ. ಶೋಭಿತಾ ಮ್ಯಾಮ್. ಮುಂದಕ್ಕೆ ಶ್ವೇತಾ ಮ್ಯಾಮ್ ಉತ್ತಮ ನಿರೂಪಕಿಯಾಗಿದ್ದು ಸದಾ ಮಕ್ಕಳ ಒಳಿತನ್ನು ಬಯಸುತ್ತಾ ಶಾಂತಿ ಸ್ವಭಾವದ ಶಿಕ್ಷಕಿ. ಶೈಲಜಾ ಮ್ಯಾಮ್ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಸ್ವಇಚ್ಛೆಯಿಂದ ಮುಂದೆ ಬಂದು ಹಾಗೂ ಮಕ್ಕಳ ಶಿಸ್ತನ್ನು ಕಾಪಾಡುವ ಶಿಕ್ಷಕಿ. ಭವ್ಯಜ್ಯೋತಿ ಮ್ಯಾಮ್ ಪಾಠಗಳನ್ನು ಸುಲಭ ರೀತಿಯಲ್ಲಿ ಅರ್ಥೈಸಿಕೊಂಡು ನಮಗೂ ಅರ್ಥ ಮಾಡಿಸುತ್ತಾ ವಿವಿಧ ಸಾಂಸ್ಕೃತಿಕ ಕಲೆಯುಳ್ಳ ಸೌಮ್ಯ ಸ್ವಭಾವದ ಶಿಕ್ಷಕಿ. ರೋಶ್ನಿ ಮ್ಯಾಮ್ ಉತ್ತಮ ನಾಯಕತ್ವದ ಗುಣವುಳ್ಳ ಮಕ್ಕಳ ತಪ್ಪು ಒಪ್ಪುಗಳನ್ನು ತಿದ್ದಿ ತೀಡಿ ತಮ್ಮ ಯೋಜನೆಯನ್ನು ಕಾರ್ಯಕ್ಕೆ ತರುವ ಶಿಕ್ಷಕಿ. ಸವಿತಾ ಮ್ಯಾಮ್ ವಿದ್ಯಾರ್ಥಿಗಳೊಡನೆ ಇಂಗ್ಲಿಷ್ ಭಾಷೆಯನ್ನು ಬಳಸುತ್ತಾ ಅವರ ಜ್ಞಾನವನ್ನು ವೃದ್ಧಿಸುತ್ತಾ ತಮ್ಮ ಹೊಸ ಹೊಸ ಯೋಚನೆಯನ್ನು ಅವರಲ್ಲಿ ಅಳವಡಿಸುತ್ತಾ ಸೌಮ್ಯ ಸ್ವಭಾವದ ಶಿಕ್ಷಕಿ. ರಶ್ಮಿತಾ ಮ್ಯಾಮ್ ಎಲ್ಲರೊಂದಿಗೆ ಅನ್ಯೋನ್ಯರಾಗಿದ್ದು ಸದಾ ಮಕ್ಕಳ ಒಳಿತನ್ನು ಬಯಸುತ್ತಾ ಧೈರ್ಯವನ್ನು ತುಂಬುವ ಶಿಕ್ಷಕಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಅಶ್ವಿತಾ ಮ್ಯಾಮ್ ಏನೇ ಕೆಲಸ ಇದ್ದರೂ ಮುಂದೆ ಬಂದು ಮಕ್ಕಳ ಶಿಸ್ತನ್ನು ಕಾಪಾಡಿ ಮಕ್ಕಳ ಒಳಿತನ್ನು ಸದಾ ಬಯಸುವ ಶಿಕ್ಷಕಿ.
ಪ್ರತಿಮಾ ಮ್ಯಾಮ್. ಸಾಂಸ್ಕೃತಿಕ ಪ್ರತಿಭೆಯುಳ್ಳ ಪಾಠದಲ್ಲಿ ಹಾಗೂ ಮಕ್ಕಳಿಗೆ ಶಿಸ್ತನ್ನು ಹೆಚ್ಚು ಆದ್ಯತೆ ನೀಡುತ್ತಾ ಸಂಸ್ಥೆಯ ಒಳಿತನ್ನು ಬಯಸುತ್ತಿರುವ ಶಿಕ್ಷಕಿ. ಪ್ರತಿಷ್ಠಾ ಮ್ಯಾಮ್. ಸ್ವಇಚ್ಛೆಯಿಂದ ಮುಂದೆ ಬಂದು ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾ ಸಂಸ್ಥೆಯ ಹಿತವನ್ನು ಕಾಯುವ ಶಿಕ್ಷಕಿ. ಗಾಯತ್ರಿ ಮ್ಯಾಮ್. ಸ್ವಇಚ್ಛೆಯಿಂದ ಮುಂದೆ ಬಂದು ಧೈರ್ಯದಿಂದ ಮುನ್ನುಗ್ಗುವ ಶಿಕ್ಷಕಿ. ವಿನಿತಾ ಮ್ಯಾಮ್. ಎಲ್ಲರ ಒಟ್ಟಿಗೆ ಅನ್ಯೋನ್ಯತೆಯಿಂದ ಇದ್ದು ಕೊಟ್ಟ ಕೆಲಸವನ್ನು ಚಂದಗಾಣಿಸುವ ಶಿಕ್ಷಕಿ. ನಿಶ್ಮಿತಾ ಮ್ಯಾಮ್. ಧೈರ್ಯದಿಂದ ಎಲ್ಲ ಕೆಲಸವನ್ನು ಮಾಡುವ, ಮಕ್ಕಳಿಗೆ ಒಳ್ಳೆ ಶಿಸ್ತನ್ನು ನೀಡುವ ಒಳ್ಳೆ ಧ್ವನಿಯುಳ್ಳ ಶಿಕ್ಷಕಿ. ಜುಡಿತ್ ಮ್ಯಾಮ್. ಮಕ್ಕಳಿಗೆ ಉತ್ತಮ ಶಿಸ್ತನ್ನು ನೀಡಿ ಒಳ್ಳೆಯ ಭಾಷೆಯನ್ನು ಕಲಿಸಿ ಸದಾ ಎಲ್ಲರ ಒಟ್ಟಿಗೆ ಅನ್ಯೋನ್ಯತೆಯಿಂದ ಇರುವ ಶಿಕ್ಷಕಿ. ರಾಜೇಶ್ ಸರ್. ಉತ್ತಮ ಶಿಸ್ತುಳ್ಳ, ಮಕ್ಕಳಿಗೆ ಶಿಸ್ತನ್ನು ಕಲಿಸುವ ಜೊತೆಯಲ್ಲಿ ದೈಹಿಕ ಚಟುವಟಿಕೆಗಳನ್ನು ಕಲಿಸುವ ಹಾಗೂ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಶಿಕ್ಷಕ. ಆಶಾಲತಾ ಮ್ಯಾಮ್. ಸೌಮ್ಯ ಸ್ವಭಾವದ, ಮಕ್ಕಳಲ್ಲಿ ಭಾಷೆಗೆ ಒತ್ತು ಕೊಡುವ, ಸದಾ ಮಕ್ಕಳ ಒಳಿತನ್ನು ಬಯಸುವ ಶಿಕ್ಷಕಿ. ಪ್ರತೀಕ್ಷಾ ಮ್ಯಾಮ್. ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಸಂಸ್ಥೆಯ ಹಿತವನ್ನು ಬಯಸುತ್ತಾ ಶಿಸ್ತು ಕಾಪಾಡುವ ಶಿಕ್ಷಕಿ. ಪವನ್ ಸರ್. ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ತನ್ನ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವರು. ಪ್ರಜ್ಯೋತಿ ಮ್ಯಾಮ್. ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಇರುವರು. ಪ್ರಜ್ಯೋತಿ ಮ್ಯಾಮ್. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಗಾನ ಮಾಡಿ ಗುರುತಿಸಿ ನಮ್ಮನ್ನು ಹುರಿದುಂಬಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದರಿಂದ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯೆ ಎಂಬ ನಿಧಿಯನ್ನು ದಾರಿ ಎರೆಯಲು ನಮಗೆಲ್ಲರಿಗೂ ಸ್ಫೂರ್ತಿ ಸಿಕ್ಕಂತಾಯಿತು. ಧನ್ಯವಾದಗಳು ಕೀರ್ತನ. ತಮ್ಮ ಮುಂದೆ ಉನ್ನತ ಹುದ್ದೆಗಳನ್ನೇರುವ ಗುರಿಯನ್ನು ಇಟ್ಟುಕೊಂಡು ನಮ್ಮ ಸಂಸ್ಥೆಯ ಶಿಕ್ಷಕ ವೃಂದದವರ ಮಾರ್ಗದರ್ಶನದ ಜೊತೆಗೆ ಕಠಿಣ ಪರಿಶ್ರಮವನ್ನು ಕೈಗೊಂಡು ಸಾಧನೆಗೈದ ನಮ್ಮ ಸಂಸ್ಥೆಯ ಅಮೂಲ್ಯ ರತ್ನಗಳನ್ನು ಸನ್ಮಾನಿಸುವುದು ಸಂಭ್ರಮದ ವಿಷಯ. ಇದೀಗ ನಮ್ಮ ಸಂಸ್ಥೆಯ ಶಿಕ್ಷಕಿ ಸವಿತಾ ಡಿಸೋಜಾರವರು ವಾರ್ಷಿಕ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. Here is the merit list of the students who have excelled in studies during the academic year 2023-24 and made our institution proud. 10th standard SM Apurva Lakshmi. She has secured 616 marks out of 625 with 98.56%. Presently, she is studying science in our college. Second year Commerce, Shaina Priya Vegas. She has secured 536 marks out of 600 with 89.33%. Presently, she is studying BCA in St. Aloysius College. Second year Science, Pranam. He has secured 489 out of 600 with 81.5%.
Presently, he is studying engineering in Srinivas Institute of Technology. Presently, he is not there, but in his absence, we recognize his. ಪ್ರೇಕ್ಷಕರು ದೊಡ್ಡ ಚಪ್ಪಾಳೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. ನಿಮ್ಮ ಚಪ್ಪಾಳೆಯೇ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ, ಅದುವೇ ಶಕ್ತಿ. Congratulations, dear students. Thank you for felicitating me. First of all, I would like to thank the God and my father and mother who gave the support and strength to attain this stage. Then, I would like to thank the school management and my family who supported me. Then, I would like to thank my teachers who taught me even a single word from my LKG to this moment, and I would like to thank them also. Finally, I would like to dedicate this felicitation to my batch who studied 10th with me in the year 2022-23, and they got 100% result. This made my felicitation more meaningful. Thank you, friends. Thank you, everyone. ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಹಾರೈಕೆಗಳು ಜೊತೆಯಲ್ಲಿ ಆ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬಾಳಿಗೆ ಅವಮಾನ ಎಂಬಂತೆ ಇದೀಗ ಸಾಧನೆಯ ಪಥದಲ್ಲಿ ಸಾಗುತ್ತಿರುವ ನಮ್ಮ ಸಂಸ್ಥೆಯ ಆದರ್ಶ ವಿದ್ಯಾರ್ಥಿನಿಯರನ್ನು ಗುರುತಿಸುವ ಸಂದರ್ಭ. ಶ್ರೀಮತಿ ಸವಿತಾ ಡಿಸೋಜಾ ಇವರಿಂದ. Top scorers of our school and college during the academic year 2023-24 is as follows. I request, as I call upon the names, concerned students should come to the stage and receive your appreciation certificate. LKG. ಈ ಪ್ರಶಸ್ತಿ ಪತ್ರಗಳನ್ನು ಇಂದಿನ ಮುಖ್ಯ ಅತಿಥಿಯಾಗಿರುವಂತಹ ಪ್ರೊಫೆಸರ್ ಸ್ಟೀವನ್ ಕ್ವಾಡ್ರಸ್ ಪೆರ್ಮುದೆ ಇವರು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. Our students have excelled not only in studies but also in extracurricular activities. Here is the list of the all-rounders of our school and college. 10th standard, Kirtanayam. 10th standard, Kirtanayam. Second year commerce, Purvika Alva. Second year commerce, Purvika Alva. 10th standard, Kirtanayam. Second year commerce, Purvika Alva. I request the students to come to the stage and receive this certificate. Second science, Manisha. Second science, Manisha. Congratulations, dear students. ಧನ್ಯವಾದಗಳು ಸರ್. In college during the academic year 2023-24 is as follows. I request, as I call upon the names, concerned students should come to the stage and receive your appreciation certificate. ಈ ಪ್ರಶಸ್ತಿ ಪತ್ರಗಳನ್ನು ಇಂದಿನ ಮುಖ್ಯ ಅತಿಥಿಯಾಗಿರುವಂತಹ ಧರ್ಮಗುರುಗಳಾದ ಶ್ರೀ ಅಬ್ದುಲ್ ಅಜೀಜ್ ದಾರಿಮಿ ಇವರು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. LKG, Hazara Rizmi Aleen. UKG, Razak Muhammad Shian. First standard, Fariha Gulzar and Rishon Lobo. Fariha Gulzar and Rishon Lobo.
ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಪ್ರೇಕ್ಷಕರೆಲ್ಲರೂ ದೊಡ್ಡ ಚಪ್ಪಾಳೆಯೊಂದಿಗೆ ಸಹಕರಿಸಿ. ನಿಮ್ಮ ಚಪ್ಪಾಳೆಯೇ ಅವರಿಗೆ ಸ್ಫೂರ್ತಿ. ಮುಂದಿನ ಜೀವನದಲ್ಲಿ ಇನ್ನಷ್ಟು ಸಾಧನೆಗೈಯಲು ನಿಮ್ಮ ಈ ಪ್ರೋತ್ಸಾಹವೇ ಅವರಿಗೆ ಶಕ್ತಿಯಾಗಿರಲಿ. Second standard, Rihanna Alvin Fernandez, Ismail Shayan and Prashul P. Shetty. Second standard, Rihanna Alvin Fernandez, Ismail Shayan and Prashul P. Shetty. Third standard, Halimatul Hamna and Krish Kotian. Halimatul Hamna and Krish Kotian. Tashmiya T and Smruti P. Gatti. Fourth standard, fifth standard, Chashmita A. Chauta. Fifth standard, Chashmita A. Chauta. Sixth standard, Shimsha S. Shetty and Ria D'Souza. Shimsha S. Shetty and Ria D'Souza. Huge round of applause, please. Audience, encourage the students. Seventh standard, Shaza Aisha. Eighth standard, Yashwit and SM Amrita Lakshmi. Eighth standard, Yashwit and SM Amrita Lakshmi. ನಿಮ್ಮ ಕೈಗಳಿಗೆ ಸ್ವಲ್ಪ ಕೆಲಸ ಕೊಡಿ, ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. Ninth standard, Manish Shetty. Tenth standard, Satvik R. Samani. 10th standard, Satvik R. Samani. First year science, SM Apurva Lakshmi. First science, SM Apurva Lakshmi. First commerce, Yasir Mubin. First commerce, Yasir Mubin. Second science, Blenish Kutina. Second commerce, Muhammad Rihan. Second commerce, Muhammad Rihan. Congratulations, dear students. Thank you.
ಧನ್ಯವಾದಗಳು ಶ್ರೀ ಸತೀಶ್ ಕುಂಪಲ ಸರ್, ಸಂತೋಷ್ ಕುಮಾರ್ ರೈ ಹಾಗೂ ಅಬ್ದುಲ್ ಅಜೀಜ್ ದಾರಿಮಿ. ಸಾಧನೆಗೈದ ವಿದ್ಯಾಪ್ರತಿಭೆಗಳನ್ನು ಗುರುತಿಸಿ ಮುಂದೆ ಅವರು ತಮ್ಮ ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಲು ಪ್ರೇರೇಪಿಸಿದ ವಿದ್ಯಾಸಂಸ್ಥೆ ಮತ್ತು ಗಣ್ಯರಿಗೂ ಹಾಗೂ ಇದರಿಂದ ಪ್ರೇರಿತರಾದ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಈ ಜಗತ್ತಿನಲ್ಲಿ ಕೇವಲ ಹಣವಂತ, ರೂಪವಂತ ಅಥವಾ ಸಂಪದ್ಭರಿತ ವ್ಯಕ್ತಿ ಶ್ರೀಮಂತನಾಗಲಾರ. ತನ್ನಲ್ಲಿರುವ ಸಂಪತ್ತನ್ನು ಮಾನವೀಯ ದೃಷ್ಟಿಯಿಂದ ಸಮಾಜದ 4 ಜನರೊಂದಿಗೆ ಹಂಚಿ ಅವರ ಮಂದಹಾಸದ ನಗೆಯಲ್ಲಿ ತನ್ನ ಸಂತೋಷವನ್ನು ಕಂಡುಕೊಳ್ಳುವವನೇ ನಿಜವಾದ ಶ್ರೀಮಂತ. ಇಂತಹ ಹೃದಯ ಶ್ರೀಮಂತಿಕೆಯುಳ್ಳ ವ್ಯಕ್ತಿಗಳು ನಮ್ಮ ಕರೆಗೆ ಓಗೊಟ್ಟು ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗೆ ನೀಡಿದ್ದಾರೆ. ಇದೀಗ ಇವರನ್ನು ಸನ್ಮಾನಿಸುವ ಸಮಯ. ಶಿಕ್ಷಕಿ ಆಶಾಲತಾ ಇವರಿಂದ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಅಜಿಮಿ ದಾರಿಮಿ ಇವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಜೀಜ್ ದಾರಿಮಿ 1970ರಲ್ಲಿ ಇಸ್ಪು ಬ್ಯಾರಿ ಮತ್ತು ಆಲಿಮಮ್ಮ ದಂಪತಿಗಳ ಪುತ್ರನಾಗಿ ಉನ್ನಾಲು ಕೊಯ್ಯೂರಿನಲ್ಲಿ ಜನಿಸಿದರು. ಕೇರಳದ ಪ್ರಖ್ಯಾತ ಧಾರ್ಮಿಕ ವಿದ್ವಾಂಸರಾದ ಮಾರ್ತುನ್ ಸಾಮುಯಲ್ ಉಲಾಮಾ ಇವರು ಶಿಷ್ಯರಾದ ಇವರು ಹಲವಾರು ಮಸೀದಿಗಳಲ್ಲಿ ಖತೀಬರಾಗಿ ಸೇವೆ ಸಲ್ಲಿಸಿದ್ದಾರೆ. ಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರ ಇರುವಿಕೆಯನ್ನು ದಶಕಗಳಿಂದಲೂ ಪ್ರಸ್ತುತಿಪಡಿಸುತ್ತಾ ಬಂದಿರುತ್ತಾರೆ. ಪದವಿ ಶಿಕ್ಷಣ, ಮಹಿಳಾ ಸಾಕ್ಷರತೆ, ಸರಕಾರಿ ಹುದ್ದೆಗಳ ಮಹತ್ವ, ದೇಶಕ್ಕೆ ಕೊಡುಗೆಯಾಗುವ ಸೇವಾ ಸಂಸ್ಥೆಗಳ ನಿರ್ಮಾಣಕ್ಕೆ ಜನರನ್ನು ಹುರಿದುಂಬಿಸಿದರು. ಧಾರ್ಮಿಕ ವಿದ್ವಾಂಸರು ಕೇವಲ ಧರ್ಮ ಬೋಧನೆಗೆ ಸೀಮಿತರಾಗದೆ ಸಮಾಜದ ಎಲ್ಲ ಕ್ಷೇತ್ರ ಮತ್ತು ವೇದಿಕೆಯಲ್ಲಿ ತಮ್ಮ ಇರುವಿಕೆಯನ್ನು ತೋರಿಸಬೇಕು ಎಂದು ಜನರ ಮಧ್ಯೆ ವಿಭಿನ್ನವಾಗಿ ಗುರುತಿಸಿಕೊಂಡರು. ಶಿಕ್ಷಣವೇ ಸಮಾಜದ ಅಮೂಲಾಗ್ರ ಬದಲಾವಣೆಗೆ ದಾರಿ ಎಂದರು. ಮೊದಲ ಬಾರಿಗೆ ಮಸೀದಿಗಳಲ್ಲಿ ಶೈಕ್ಷಣಿಕ ಜಾಗೃತಿಗೆ ಕೇಂದ್ರವಾಗಿರುವ ಹಿರಿಮೆ ಇವರಿಗೆ ಸಲ್ಲುತ್ತದೆ. ಹಲವು ಸೌಹಾರ್ದ ಸಮ್ಮೇಳನಗಳಲ್ಲಿ ಭಾಗಿಯಾಗಿರುವ ಹಿರಿಮೆ ಇವರದು. ಇವರ ಶುದ್ಧ ಕನ್ನಡ, ಇಂಗ್ಲಿಷ್ ಮತ್ತು ಸಂಸ್ಕೃತ ಶ್ಲೋಕವು ಎಲ್ಲ ಧರ್ಮೀಯರ ಪ್ರಶಂಸೆಯನ್ನು ಗಿಚ್ಚಿಸುತ್ತದೆ. ಇವರ ಈ ಮುಂದಿನ ಜೀವನವು ಸುಖೀಮಯವಾಗಿರಲಿ ಎಂದು ನಾನು ಆಶಿಸುತ್ತೇನೆ. ಇದೀಗ ಸನ್ಮಾನಿತರಾದ ಶ್ರೀ ಅಬ್ದುಲ್ ಅಜೀಜ್ ದಾರಿಮಿ ಇವರು ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಕಲ ಸ್ತುತಿಗಳು ಪರಮ ದಯಾಳು ಕರುಣಾಮಯಿ ಸರ್ವಶಕ್ತನಿಗೆ ಮೀಸಲು. ಆತನ ಕೃಪಾ ಕಟಾಕ್ಷವು ಸರ್ವ ಜನಾಂಗದ ಮೇಲೆ ಸದಾ ನೆಲೆಯಾಗಲಿ ಎಂಬ ಈ ಹೊತ್ತಿನ ಪ್ರಾರ್ಥನೆಯೊಂದಿಗೆ ಅತ್ಯಂತ ಅಮೂಲ್ಯವಾದ ವಿದ್ಯಾಸಾಗರದಲ್ಲಿ ತೇಲಾಡುತ್ತಿರುವ ಈ ಮಹನೀಯ ವೇದಿಕೆಯಲ್ಲಿ ಅತ್ಯಂತ ಗೌರವಾನ್ವಿತ ಈ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ಮಂಜುನಾಥ ರೇವಂಕರ್, ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟಕರಾದ ಸತೀಶ್ ಕುಂಪಲ, ಆತ್ಮೀಯರು, ಅತ್ಯಂತ ಹತ್ತಿರದವರೂ ಆಗಿರುವ ನಮ್ಮ ಸಂತೋಷ್ ಕುಮಾರ್ ಬೋಳಿಯರ್, ಅದರಂತೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಮಾಡಲಿರುವ ಸ್ಟೀವನ್ ಕ್ವಾಡ್ರಸ್ ಬೆರ್ಮುದೆ, ಎಲ್ಲರಿಗೂ ಹತ್ತಿರದವರಾದ ಮೊಹಮ್ಮದ್ ಅಸ್ಕರ್ ನ್ಯಾಯವಾದಿ, ಹಾಗೆ ಈ ಸಂಸ್ಥೆಯ ಸಂಚಾಲಕರಾದ ಮಹನೀಯರು, ಅಧ್ಯಾಪಕ ವೃಂದ, ಅದೇ ರೀತಿ ಪೋಷಕರು, ವಿದ್ಯಾರ್ಥಿಗಳು, ಈ ಹೊತ್ತು ಒಂದು ಅದ್ಭುತವಾಗಿರುವಂತಹ ಹೊತ್ತು. ಈ ದಿನದ ವಿಶೇಷತೆ ತಾವೆಲ್ಲರೂ ಅರಿತಿರುವಂತೆ ಸೂರಜ್ 15 ಕೋಟಿ ಮೈಲುಗಳ ಆಚೆ ಇದೆ. ಇಂದಿನ ದಿನ ಸೂರಜ್ ಅದನ್ನು ಸಂಶೋಧನೆ ಮಾಡಲು 15 ಲಕ್ಷದ
ಮೈಲುಗಳ ದಾಟಿ L1 ಗಮ್ಯ ಸ್ಥಾನದಲ್ಲಿ ಆದಿತ್ಯ ಇಂದಿನ ದಿನ ನೆಲೆಯಾಗಿದ್ದಾನೆ. ಆದಿತ್ಯ ಸೂರ್ಯನ ಅನ್ವೇಷಣೆಗಾಗಿ ಹೊರಟ, ಸೂರಜಿನ ಕೇಂದ್ರದ ತಪಾಸಣೆಗಾಗಿ ಹೊರಟ ಈ ದಿನ ಸೂರಜ್ ಅನ್ನುವ ಅಸಂಖ್ಯಾತ ನಕ್ಷತ್ರಗಳ ಮಧ್ಯೆ ನಮಗೆ ಬೆಳಕನ್ನು ನೀಡುವ ಸೂರಜ್, ಅದರಂತೆ ಅಸಂಖ್ಯಾತ ಜೀವ ಸಂತುಲಕ್ಕೆ ಅದ್ಭುತವಾದ ಜೀವ ಕಲೆಯನ್ನು, ಚೈತನ್ಯವನ್ನು ಕೊಡುವಂತಹ ಸೂರಜ್ ಇವಾಗ ಈ ಭೂಮಿಗೆ ಈ ಧರೆಗಿಳಿದು ಇಲ್ಲಿಯ ವಿದ್ಯಾರ್ಥಿಗಳೆಂಬ ನಕ್ಷತ್ರಗಳಿಗೆ ಸೂರಜ್ ಆಗಿ ಬೆಳಕೆಂಬ ಆಸರೆಯನ್ನು, ಅರಿವನ್ನು ನೀಡುತ್ತಿರುವಂತಹ ಸೂರಜ್. ಈ ಸೂರಜಿನ ಮುಖ್ಯಸ್ಥರಾದ ನಮ್ಮ ಮಂಜುನಾಥ್ ರೇವಂಕರ್ ಅವರನ್ನು ಪ್ರಪ್ರಥಮವಾಗಿ ನಾವು ಅಭಿನಂದಿಸಲೇಬೇಕಾಗಿದೆ. ಇದು ಸೂರಜ್ ಅನ್ನುವ ಆ ಒಂದು ಹೆಸರಲ್ಲಿ ಇವಾಗ ಬೆಳಗುತ್ತಾ ಇದೆ. ಸೂರಜ್ ಈ ಜಗತ್ತಿನ ಜೀವ ಸಂತುಲವನ್ನು ಉಳಿಸುವಂತಹ ಒಂದು ಶಕ್ತಿ ಕೇಂದ್ರ. ಬಾಡಿದ ಹೂವುಗಳು, ಮುದುಡಿದ ಎಲೆಗಳು, ಅದು ಎಚ್ಚೆತ್ತುಕೊಳ್ಳಬೇಕಾದರೆ, ಅದು ಅರಳಬೇಕಾದರೆ ಸೂರಜಿನ ಕಿರಣ ಅನಿವಾರ್ಯವಾಗಿರುತ್ತದೆ. ಒಂದು ಚಿಕ್ಕದಾದ ಗಿಡ, ಅದನ್ನು ಕತ್ತಲಲ್ಲಿ ನಾವು ಇಟ್ಟು ಬಿಡೋಣ. ಒಂದು ಚಿಕ್ಕದಾದ ಕಿಂಡಿಯನ್ನು ತೆರೆದು ಆ ಸೂರಜಿನ ಬೆಳಕನ್ನು ಆ ಕಡೆ ಹಾಯಿಸುವಂತೆ ನೋಡಿಕೊಳ್ಳೋಣ. ಆವಾಗ ಆ ಚಿಕ್ಕದಾದ ಗಿಡ ಬಾಗುತ್ತಾ ಬಾಗುತ್ತಾ ಬೆಳಕಿನ ಕಡೆ ಸಾಗುತ್ತದೆ. ಅದು ಬೆಳಕನ್ನು ಪಡೆಯುತ್ತದೆ, ಹಾಗೆ ಬೆಳೆಯುತ್ತದೆ. ಆದ್ದರಿಂದಲೇ ಸೂರಜ್, ಅದರ ಪ್ರಭಾವ ಅನನ್ಯ. ನಾವು ಅರ್ಥ ಮಾಡಿಕೊಂಡರೆ ಈ ಸೃಷ್ಟಿಕರ್ತನ ಭೈರವ ಲೀಲೆಯನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಿಸರ್ಗದಲ್ಲಿ ಆಹಾರದ ಉತ್ಪತ್ತಿ, ಎಲ್ಲಿಯ ನೀರು ಎಲ್ಲಿಗೆ ಬಂತು? ಮರದ ಬೇರುಗಳಿಂದ ನೀರನ್ನು ಹೀರಿ ಹೀರಿ ಎಲೆಗಳಲ್ಲಿ ಅದರ ಪದಾರ್ಥವನ್ನು ಉತ್ಪತ್ತಿ ಮಾಡಿ ಮೇಲಕ್ಕೆ ಆವಿಯಾಗಿ ಹೋಗುವ ಆ ನೀರು ಮೋಡವಾಗಿ ಬದಲಾಯಿಸಿ ಕ್ರಮೇಣ ಅದನ್ನು ಈ ಭೂಮಿಗೆ, ಈ ಧರೆಗೆ ಇಳಿಸುವ ಆ ಶಕ್ತಿ ಆ ಸೂರಜ್ ಆಗಿದೆ. ಇದನ್ನು ವ್ಯವಸ್ಥೆಗೊಳಿಸಿದಂತಹ ಒಂದು ಶಕ್ತಿಯನ್ನು ನಾವು ಸರ್ವಶಕ್ತ ಅಂತೀವಿ. ಆದ್ದರಿಂದಲೇ ಇಲ್ಲಿ ನಿರಂತರವಾಗಿ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆದ್ದರಿಂದ ಈ ಸೂರಜ್ ಅನ್ನುವ ಹೆಸರನ್ನು, ಸೂರ್ಯ ಅನ್ನುವ ಹೆಸರನ್ನು ಇಟ್ಕೊಂಡು ಮುಂದೆ ಸಾಗುತ್ತಿರುವಂತಹ ಈ ಒಂದು ವಿದ್ಯಾಸಂಸ್ಥೆ, ಇದರೊಳಗೆ ಅತ್ಯಂತ ಅದ್ಭುತವಾಗಿರುವಂತಹ ಸಂದೇಶಗಳಿವೆ. ಹಾಳಾಗದಂತೆ ನೋಡಿಕೊಳ್ಳಬೇಕಾದರೆ ಬಿಸಿಲಿಗೆ ಇಡಬೇಕು. ಒಂದೆರಡು ದಿನಗಳಲ್ಲಿ ಹಾಳಾಗಿ ಹೋಗುವ ಮೀನು, ಅದನ್ನು ಬಿಸಿಲಲ್ಲಿ ಇಟ್ಟರೆ, ಸೂರ್ಯನ ಮುಂದೆ ಇಟ್ಟರೆ ಅದನ್ನು ವರ್ಷ ಇಡೀ ಇಟ್ಟುಕೊಳ್ಳುವಂತೆ ಮಾಡಿಕೊಳ್ಳುತ್ತದೆ. ಹಾಳಾಗದಂತೆ ನೋಡಿಕೊಳ್ಳಲು ಬೇಕು ಸೂರಜ್, ಬೆಳೆಯಲು ಬೇಕು ಸೂರಜ್. ಒದ್ದೆಯಾದರೆ ಸೂರಜ್, ಎಲ್ಲ ಕಡೆ ಸೂರಜ್. ಆದ್ದರಿಂದ ಇಲ್ಲಿಯ ಈ ಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದೆರಡು ವಿಚಾರ, ಅದೇನೆಂದರೆ ಈ ಸೂರಜಿನ ಪ್ರಕ್ರಿಯೆ, ಹಾಲು, ಅದರಂತೆ ಹಣ್ಣು, ಎರಡನ್ನೂ ನಾನು ಈ ಸಂದರ್ಭದಲ್ಲಿ ನಿಮಗೆ ನೀಡುತ್ತಾ ಇದ್ದೇನೆ. ಹಾಲು ಹೇಗೆ ಹಾಲಾಯಿತು? ಸೂರಜ್ ಇಲ್ಲದಿದ್ದರೆ ಹಾಲಾಗುವುದು ಹೇಗೆ? ಇಲ್ಲ, ಸಾಧ್ಯವೇ ಇಲ್ಲ. ಹುಲುಸಾಗಿ ಬೆಳೆದಂತಹ ಆ ಹುಲ್ಲನ್ನು ಮೇದಂತಹ ಹಸು, ಅದು ತಿಂದು ಅದರ ಹೊಟ್ಟೆಯೊಳಗೆ ಹಾಲಾಗಿ ಪರಿವರ್ತಿಸಿ ನಮಗೆ ನೀಡುತ್ತದೆ. ಆ ಹುಲ್ಲು ಬೆಳೆಯಲು ಬೇಕು ಸೂರಜ್,
ಸುತ್ತಮುತ್ತಲಿನ ನೆರಳು ಎಲ್ಲವೂ ಸೇರಿ ಅದನ್ನು ಮೇದಂತಹ ಹಸು ನಮಗೆ ಹಾಲನ್ನು ನೀಡ್ತಾ ಇದೆ. ಅದೇ ರೀತಿ ಬೆಳೆದಂತಹ ಒಂದು ಮರ ಹಣ್ಣು ಬಿಡುತ್ತದೆ. ಸಿಹಿಯೂ ಹಾಲು ಸಿಗೋದು ಎಲ್ಲಿಂದ? ಅದು ಸೂರಜಿನಿಂದ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಸೂರಜ ಅನ್ನುವಂತಹ ಈ ವಿದ್ಯಾಕೇಂದ್ರದಲ್ಲಿ ಯಾವ ರೀತಿಯಲ್ಲಿ ಆ ಸೂರ್ಯನಿಂದ ಈ ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆಯೋ, ಏನೆಲ್ಲ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆಯೋ ಆ ಬೆಳವಣಿಗೆಯಾಗಿದೆ ಈ ಸೂರಜಿನ ಸಂದೇಶ. ನಮ್ಮೊಳಗೆ ಒಂದು ಅರಿಯುವಿಕೆ, ಒಂದು ರೀತಿಯ ಮಾನವನಾಗಿ ಹುಟ್ಟಿದ ಮೇಲೆ ನಾವು ಒಂದಲ್ಲ ಒಂದಿನ ನಾವು ಜಾತಕ ನೋಡಿದೆವು ಹುಟ್ಟಿದಾಗ, ಇನ್ನು ಸೂತಕ ನೋಡುವುದೇ ಇದೆ. ಮತ್ತೊಂದು ದಿನ ಹೂವು ಮೇಲೆ ನಾವು ಇದ್ದರೆ ಅದು ಫಸ್ಟ್ ನೈಟ್ ಅಂತಾರೆ, ಹೂವು ನಮ್ಮ ಮೇಲೆ ಬಿದ್ದರೆ ಅದು ಕೊನೆಯ ನೈಟ್ ಆಗುತ್ತೆ, ಲಾಸ್ಟ್ ನೈಟ್ ಆಗುತ್ತೆ. ಯಾರಾದರೂ ಒಂದು ಹೂವು ಹಾಕಿದರೆ ನಮ್ಮ ದಿನ ಕೊನೆಯಾಯಿತು. ನಾವು ಹೂವು ಮೇಲೆ ಬಿದ್ದರೆ ನಮಗೆ ಫಸ್ಟ್ ನೈಟ್ ಆಯಿತು. ಒಂದು ರೀತಿಯಲ್ಲಿ ಬದಲಾವಣೆ. ಅದೆಷ್ಟೋ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಲ್ಲಿ ನಮ್ಮ ಈ ಒಂದು ಪಯಣದಲ್ಲಿ, ಈ ಜೀವನದ ಪಯಣದಲ್ಲಿ ಅದ್ಭುತವಾದ ಸಂಬಂಧಗಳನ್ನು ನಾವು ರೂಢಿಸ್ಕೊಳ್ಬೇಕಾಗಿದೆ. ನಿಮಗೆ 5 ಕಾಳು ಭತ್ತವನ್ನು ನೀಡ್ತಾ ಇದ್ದೀನಿ. ನಾನು ಮಾತು ಕೊನೆಗೊಳಿಸ್ತೇನೆ, ಸಮಯ ಮೀರಿದೆ ಅಂತ ನನಗೆ ಗೊತ್ತಿದೆ. 5 ಕಾಳು ಭತ್ತ ನೀವು ಇಲ್ಲಿ ಸೂರಜಿನಲ್ಲಿ ಪಡೆದ ವಿದ್ಯಾರ್ಥಿಗಳೊಂದಿಗೆ ನನ್ನ ಪ್ರಶ್ನೆ, ನೀವೇನು ಮಾಡ್ತಿದ್ದೀರಾ? ಏನು ಮಾಡುವೀರಾ? ನಿಮಗೆ ಸಿಕ್ಕಂತಹ ವಿದ್ಯೆ ಅದು 5 ಕಾಳು ಭತ್ತ. ಒಮ್ಮೆ ಯಜಮಾನನೊಬ್ಬ ಯಾತ್ರೆ ಹೊರಡುವಾಗ 5 ಕಾಳು ಭತ್ತವನ್ನು 4 ಮಂದಿ ಸೊಸೆಯಂದಿಯರಿಗೆ ಕೊಡ್ತಾನೆ. ಮೊದಲಿನವಳು ಸೊಸೆ ಯಾಕೆ ಇದು ಅಂತ ಹೇಳಿ ಯಾತ್ರೆ ಹೋದ ಬಳಿಕ ಬಿಸಾಡ್ತಾಳೆ. ಮತ್ತೊಬ್ಬಳು ಕೊಟ್ರಲ್ಲ ಅಂತ ನುಂಗ್ತಾಳೆ. ಗೊತ್ತಾಯ್ತಲ್ಲ, ಅವ್ರು ಕೊಟ್ರಲ್ಲ ಅಂತ ನುಂಗ್ತಾಳೆ. 3ನೇಯವಳು ಅವ್ರು ಕೊಟ್ಟಿದ್ದಾರಲ್ಲ ಏನೋ ಇರ್ಬೋದು ಅಂತ ಕಾಪಾಡ್ತಾಳೆ. 4ನೇಯವಳು ಅದನ್ನು ಒಂದು ಫಲವತ್ತಾದ ಸಸ್ಯ ಶ್ಯಾಮಲೆಯಾದ ಒಂದು ಭೂಮಿಯಲ್ಲಿ ಬಿತ್ತುತ್ತಾಳೆ. ಇಲ್ಲಿ 4 ಸೊಸೆಯಂದರು ಅವರಿಗೆ ಸಿಕ್ಕಂತಹ 5 ಕಾಳು ಭತ್ತ. ಬಿಸಾಡಿದವಳಿಗೆ ಏನೂ ಇಲ್ಲ. ಹಾಗೆ ನಾವು ಕಲಿತಂತಹ, ನಾವು ಪಡೆದಂತಹ ಅರಿವನ್ನು ನಾವು ನಮ್ಮೊಂದಿಗೆ ಇಲ್ಲದಂತೆ ವರ್ತಿಸುತ್ತೇವೆ. 2ನೇಯದಾಗಿ ಅವಳು ನುಂಗ್ತಾಳೆ. ನುಂಗುವಾಗ ನಾವು ಪಡೆದ ವಿದ್ಯೆಯಲ್ಲಿ, ಅರಿವಿನಲ್ಲಿ ಎಲ್ಲವನ್ನೂ ಸಿಕ್ಕಿದ್ದನ್ನೆಲ್ಲವನ್ನು ನುಂಗುವ ಪ್ರಯತ್ನ ಮಾಡ್ತೇವೆ. ಏನೆಲ್ಲ ನುಂಗಲು ಸಾಧ್ಯವೋ ಅದನ್ನೆಲ್ಲ ನುಂಗುವುದೇ. ನಾವು ಕಲಿತದ್ದೇ ಈ ಭೂಮಿಗೆ ಬಂದದ್ದೇ ನುಂಗುವುದಕ್ಕಾಗಿ ಅನ್ನುವ ಅರ್ಥದಲ್ಲಿ ಕೆಲವರು ಹಾಗೆ. 3ನೇಯದಾಗಿ ಅದೇ ಭತ್ತವನ್ನು ಅವಳು ಕಾಪಾಡ್ತಾಳೆ. ಕೆಲವರಿಗೆ ಎಲ್ಲ ಕಲಿತಾಯಿತು, ಎಲ್ಲ ಡಿಗ್ರಿ ಕೋರ್ಸು ಮುಗಿದಾಯಿತು, ಹಾಗೆ ಇರ್ತಾನೆ. ಯಾರಿಗೂ ಏನನ್ನೂ ಹೇಳ್ಕೊಡಲ್ಲ, ಯಾರಿಗೂ ಮಾರ್ಗದರ್ಶನ ಮಾಡಲ್ಲ. ಅವನಾಯಿತು, ಅವನ ಮನೆ ಆಯಿತು, ಅವನ ಮಡದಿ ಆಯಿತು, ಅವನ ಮಕ್ಕಳಾಯಿತು, ಹಾಗೇ ಬದುಕ್ತಾನೆ, ಹಾಗೇ ಕಾಪಾಡ್ತಾನೆ. ಏನೂ ಪ್ರಯೋಜನ ಇಲ್ಲ. 4ನೇ ಇದ್ದಾಳಲ್ಲ, ಬುದ್ಧಿವಂತೆ ಅವಳು. ಅವಳೇನು ಮಾಡಿದಳು? 5 ಕಾಳು ಬೀಜವನ್ನು ಭತ್ತವನ್ನು ಬೆಳೆದವಳು. 5ಕ್ಕೆ 500 ಬೆಳೆದಳು. 500ಕ್ಕೆ 50,000 ಬೆಳೆದಳು. ಅವಳು ತಿಂದಳು, ಬೇರೆಯವರಿಗೆ ಹಂಚಿದಳು. ಇದಾಗಿದೆ ವಿದ್ಯೆ. ಇದಾಗಿದೆ ಸೂರಜಿನಿಂದ ನೀವು ಪಡೆದ ಅರಿವಿನಿಂದ, ನಾವು ಪಡೆದ ಅರಿವಿನಿಂದ ಪರಸ್ಪರ ನಮ್ಮೊಳಗೆ, ನಮ್ಮ ಪರಿಸರದಲ್ಲಿ ನಮ್ಮೊಳಗೆ ಇರುವವರೊಂದಿಗೆ ಹಂಚಿಕೊಳ್ಳುವ ಬದುಕಿಗೆ ಲಿವ್ ಆ್ಯಂಡ್ ಅದರ್ ಲೆಟ್ ಲಿವ್. ಬದುಕುವುದು ಇತರನ ಬದುಕಲು ಬಿಡುವುದು. ನಾನು ಬದುಕಬೇಕು, ಆವಾಗ ಬೇರೆಯೊಬ್ಬರು ಸಾಯುವಂತಾಗಬಾರದು. ನಾನು ನಗಬೇಕು, ಓಕೆ, ಬೇರೆಯವರು ಅಳುವಂತಾಗಬಾರದು. ಇದರ ಅರ್ಥದೆಡೆಗೆ ಸಾಗುವಾಗ ಲರಬಲ್ಲಾಹು ಮತಲನ್ ಕಲಿಮತಂ ಕಶಜರತಿಂ ತಯ್ಯಿಬ ಅಸ್ಲುಹಾ ಸಾಬಿತುಂ ವಫರ್ಉಹಾ ಫಿಸ್ಸಮಾ. ಧರ್ಮ ಅಂದರೆ ಒಂದು ಸಿಹಿಯನ್ನು ಕೊಡುವ ಮರದಂತೆ. ಸದಾ ಸಮಯ ತುತಿಯು ಕುಲಹ ಕುಲ್ಲಹೀನ್, ಎಲ್ಲ ಸಮಯದಲ್ಲೂ ಆ ಸಿಹಿಯನ್ನು ಕೊಡಬೇಕು. ಅದು ಧರ್ಮ. ಏನು ಗಲಾಟೆ, ಸಂಘರ್ಷ, ಯುದ್ಧ ಅದೆಲ್ಲಕ್ಕಿಂತಲೂ ಮೊದಲೇ ಈ ಭಾರತದಲ್ಲಿ ಧರ್ಮ ಬಂದಿದೆ. ಎಲ್ಲ ಧರ್ಮ ಇತ್ತು, ಅರ್ಥ ಮಾಡ್ಕೋಬೇಕಾಗು.
ಭಾರತದಲ್ಲಿ ಯಾವ ಧರ್ಮನೂ ಯುದ್ಧದಲ್ಲಿ ಬಂದಿಲ್ಲ. ಇಂಡೋನೇಷ್ಯಾದಲ್ಲಿ ಮುಸಲ್ಮಾನರು ಅತ್ಯಧಿಕ ಸಂಖ್ಯೆಯಲ್ಲಿ 1ನೇ ಸ್ಥಾನದಲ್ಲಿ ಇದ್ದಾರೆ. ಅಲ್ಲಿ ಯುದ್ಧ ಮಾಡಿ ಯಾರೂ ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ. ನಂತರ ಬಂದ ಕೆಲವೊಂದು ಯುದ್ಧಗಳನ್ನು, ರಾಜರುಗಳು ಮಾಡಿದ ಯುದ್ಧಗಳನ್ನು ಅದು ಧರ್ಮದ ಯುದ್ಧ ಅಂತ ಹೇಳಿ ಪರಸ್ಪರ ಕಚ್ಚಾಡಿಸುವ ಪ್ರಯತ್ನ ನಡೀತಾ ಇದೆ. ಧರ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಧರ್ಮದ ಅರ್ಥ ಒಬ್ಬ ವ್ಯಕ್ತಿಯಲ್ಲಿ ಜಗತ್ತನ್ನು ನೋಡಬೇಕು ಅನ್ನೋದಾಗಿದೆ. ಆ ಕಲ್ಪನೆ ಅನಿವಾರ್ಯವಾಗಿದೆ. ಒಮನ್ನಹಿಯಾಹ ಫಕಅನ್ನಮಾ ಹಿಯನ್ನಾಸ ಜಮೀಆ. ಒಬ್ಬನಿಗೆ ಬದುಕುವ ಅವಕಾಶ ಮಾಡಿಕೊಟ್ರೆ ಅದು ಹೇಗೆ? ಮೊನ್ನೆ ಇಲ್ಲಿ ಕೆಲವು ತಿಂಗಳುಗಳ ಹಿಂದೆ ಕೆಲವೊಂದು ಗಲಾಟೆಗಳೆಲ್ಲ ಸ್ವಾಭಾವಿಕವಾಗಿ ನಡೆಯಿತು. ಆವಾಗಲೂ ಕೂಡ ಈ ಭಾರತದ ಶಕ್ತಿಯನ್ನು ನಾವು ಮನವರಿಕೆ ಮಾಡಬೇಕು. ಬೆಂಗಳೂರಿನಲ್ಲಿ ಸುಷ್ಮಾ ಮತ್ತು ಕಲ್ಪನಾ ವೈದ್ಯರು ಇಂತಹದೇ ಸೂರಜ್ ಅನ್ನುವ ವಿದ್ಯಾಕೇಂದ್ರಗಳಲ್ಲಿ ಕಲಿತು ಡಾಕ್ಟರ್ಗಳಾಗಿ 2 ಡಾಕ್ಟರ್ಗಳು ವೈದ್ಯರು ಅವರು ಅಲ್ಲಿ ಬೆಂಗಳೂರಿನಲ್ಲಿ ಅಪಘಾತದಲ್ಲಿ ಆಸ್ಪತ್ರೆಯಲ್ಲಿ ಮಲಗಿದ ಮೆದುಳು ನಿಷ್ಕ್ರಿಯವಾಗಿ ಮಲಗಿದಂತಹ ಸಹನಾ ಅನ್ನುವ ಒಬ್ಬಳು ಹುಡುಗಿ, ಆ ಹುಡುಗಿಯ ಕಿಡ್ನಿಯನ್ನು ಕಸಿ ಮಾಡ್ತಾರೆ. ಅದು ಮಂಗಳೂರಿಗೆ ಬರ್ತದೆ. ಕೆಲವರು ಹೇಳ್ತಾರೆ ಮಂಗಳೂರು ಸೂಕ್ಷ್ಮ ಪ್ರದೇಶ, ಏನಿಲ್ಲ, ಸುಮ್ಮನೆ ಮಂಗಳೂರು ಸೂಕ್ಷ್ಮ ಪ್ರದೇಶ ಅಲ್ಲ. ದೊಡ್ಡದಾದ ವಿದ್ಯಾ ಕೇಂದ್ರಗಳಿರುವಂತಹ ಮಂಗಳೂರು, ಬಂದರು ಇರುವಂತಹ ಮಂಗಳೂರು, ಏರ್ಪೋರ್ಟ್ ಇರುವಂತಹ ಮಂಗಳೂರು, ದೊಡ್ಡ ದೊಡ್ಡ ಹಡಗುಗಳು ಬರುವಂತಹ ಮಂಗಳೂರು. ಈ ಮಂಗಳೂರಿನಲ್ಲಿ ವಾಣಿಜ್ಯ ವ್ಯವಸ್ಥೆ ಎಲ್ಲವೂ ವ್ಯವಹಾರ ಎಲ್ಲವೂ ಕೂಡ ಚೆನ್ನಾಗಿ ಇದೆ. ಅದು ಮಾತ್ರ ಅಲ್ಲ, ಬೆಂಗಳೂರಿನಿಂದ ಬಂದ ಆ ಕಿಡ್ನಿ ಇದೆಯಲ್ಲ, ಸಹನಾ ಅನ್ನುವ ಆ ಹುಡುಗಿಯ, ಕ್ರೈಸ್ತ ಹುಡುಗಿಯ ಕಿಡ್ನಿ ಸುಷ್ಮಾ ಕಲ್ಪನಾ ಅನ್ನುವ 2 ವೈದ್ಯರನ್ನು ಕಸಿ ಮಾಡಿ ಹಸೀನಾ ಅನ್ನುವಂತಹ ಕೃಷ್ಣಾಪುರದ ಹುಡುಗಿಗೆ ಜೋಡಿಸಿದ್ದಾರೆ. ಇದು ಭಾರತ, ಇದು ಇಂಡಿಯಾ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದಲೇ ಆಲಯಂ ಲೋಕಂ ಅಖಿಲಂ ಮೂರ್ತಿ ಸರ್ವಾತ್ಮ ಸುಖಲಂ ನಿಷ್ಕಾಮ ಸೇವಾಯಿ ಸತ್ಪೂಜಾ ಸರ್ವಾತ್ಮ ಮಂಗಲಂ ಪರೋಪಕಾರಾಯ ವಹಂತಿ ನದ್ಯಾಃ ಪರೋಪಕಾರಾಯ ಗುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ. ಪರೋಪಕಾರಕ್ಕಾಗಿ ನಾವು ಅರಿತ ಅರಿವನ್ನು ಪರಸ್ಪರ ಹಂಚಿಕೊಂಡು ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಬದುಕುವ ಪ್ರಯತ್ನ ಅದಾಗಿದೆ. ನಮಗೆ ಸಿಕ್ಕ ಅರಿವಿನಿಂದ ಒಂದಿಷ್ಟು ಅರಿವನ್ನು ಬೇರೆಯವರಿಗೆ ಹಂಚಿಕೊಳ್ಳುತ್ತಾ ಮುಂದೆ ಸಾಗುವಂತಹ ಪ್ರಯತ್ನ. ಸಮಯದ ಅಭಾವವಿದೆ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು. ಆದರೂ ಅದರಲ್ಲಿ ನಿಮಗೆ ತೊಂದರೆ ಕೊಟ್ಟು ಒಂದು ಪೆನ್ಸಿಲ್ ಕೊಟ್ಬಿಡ್ತೀನಿ, ಆಯ್ತಾ? ಒಂದೇ ಒಂದು ಪೆನ್ಸಿಲ್ ನಾನು ಬಂದಿದ್ದೀನಲ್ಲ, ಅದಕ್ಕೆ ನಿಮಗೆ ಇದೊಂದು ನಮ್ಮ ಶಾಲೆಯ ವಿದ್ಯಾ ಕೇಂದ್ರದ ನಿಮಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ಲ. ನೀವು ನನ್ನನ್ನು ಸನ್ಮಾನ ಮಾಡಿದ್ದೀರಾ, ನಾನು ಸನ್ಮಾನ ಮಾಡಿಕೊಳ್ಳುವಷ್ಟು ದೊಡ್ಡವನಲ್ಲ, ಚಿಕ್ಕವನು. ಈ ಪ್ರಪಂಚದಲ್ಲಿ ನಾವು ಒಂದಾಗಿ ಏನಾದರೂ ಒಳ್ಳೆಯದನ್ನು ಮಾಡಿಕೊಂಡು ಬದುಕಬೇಕು ಅನ್ನುವಂತಹ ಇರಾದೆ, ಅದು ನನ್ನ ಧರ್ಮ ನನಗೆ ಕಳಿಸ್ಕೊಟ್ಟಿದೆ. ನನ್ನ ಧರ್ಮ ಇಸ್ಲಾಂ ಧರ್ಮ. ಯಾರೊಂದಿಗೂ ನಮಗೆ ಪರಸ್ಪರ ನಮಗೆ ಸಾಧ್ಯವಾಗುವ ರೀತಿಯಲ್ಲಿ ನಮ್ಮ ಸಂತೋಷ್ ಸರ್ ಕೂಡ ಒಟ್ಟಿಗೆ ಕೂತ್ಕೊಂಡು ನಾವು ಪರಸ್ಪರ ನಮ್ಮ ಸಯ್ಯದುಗಳ ಅದೇ ರೀತಿ ಆಲಿಮ್ಗಳ ಸಂಪರ್ಕದ ಬಗ್ಗೆ ಮಾತನಾಡಿದೆವು. ಅವರ ಮನೆಗೆ ದೊಡ್ಡ ದೊಡ್ಡ ಸಾದಾತುಗಳು ಆಲಿಮ್ಗಳು ಬರ್ತಾರೆ, ಅವರಿಗೆ ಅಷ್ಟು ಅನ್ಯೋನ್ಯತೆ ಇದೆ. ಇದನ್ನು ಬೆಳೆಸ್ಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಅದು ನಮಗೆ ಯಾರು ಕಲಿಸ್ಕೊಟ್ಟ ಪಾಠ? ನಮ್ಮ ಈ ಭೂಮಿ, ನಮ್ಮ ಈ ಭಾರತ, ನಮ್ಮ ಈ ನೆಲ ನಮಗೆ ಕಲಿಸ್ಕೊಟ್ಟಂತಹ ಪಾಠ. ನಾನು ಮುಗಿಸ್ತೇನೆ. ನಾನು ಒಂದು ಪೆನ್ಸಿಲನ್ನು ಕೊಟ್ಟು ನಾನು ಹೋಗ್ತೀನಿ. ಪೆನ್ಸಿಲ್ನಲ್ಲಿ ನೋಡಿ, ನಾವು ಏನೂ ಇಲ್ಲದಿದ್ದರೂ ಕೂಡ ನಾವೊಂದು ಪೆನ್ಸಿಲ್ ಥರ ಆಗಬೇಕು. ಯಾಕಂತ ಹೇಳಿದರೆ ಪೆನ್ಸಿಲ್ ನೋಡಿ ಅಸ್ಕರ್ ಅವರೇ, ಪೆನ್ಸಿಲ್ ಸ್ವಂತಕ್ಕಾಗಿ ಬರೆಯೋದಿಲ್ಲ, ಬೇರೆಯವರಿಗಾಗಿ ಬರೆಯೋದು. ಅದಕ್ಕಿಗೆ ಅವರು ಈ ವಕೀಲರೆಲ್ಲ ಉಂಟಲ್ಲ, ಅವರೆಲ್ಲ ಪೆನ್ ಇಟ್ಕೊಳ್ಳೋದಿಲ್ಲ ಜಾಸ್ತಿ, ಅವರು ಪೆನ್ಸಿಲ್ ಇಟ್ಕೊಳ್ತಾರೆ. ಅವರು ಬೇರೆಯವರಿಗೆ ಬರೆಯೋದು, ಅದನ್ನು ಅಳಿಸಲು ಸಾಧ್ಯ. ಅದುವೇ ಅಲ್ಲ, ಬರೆದದ್ದೇ ಅಲ್ಲ, ಬೇರೆ ಬರೀಲಿಕ್ಕಾಗುತ್ತೆ. ಈ ಬರೆದದ್ದೇ ತಪ್ಪಾದರೆ ಅದನ್ನು ಅಳಿಸಿ ಬೇರೆ ಬರೀಬೋದು. ನಮ್ಮ ಬದುಕು ಅಷ್ಟೇ. ಒಂದು ತಪ್ಪಾಯಿತು, ಅದನ್ನು ಅಳಿಸಿ ಬೇರೆ ಒಂದನ್ನು ಮಾಡಬಹುದು. 2ನೆಯ ತತ್ವ. 3ನೆಯದು ಒಳಗಿದು ಇದೆಯಲ್ಲ,
ಅದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆಯೇ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲುಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಇದನ್ನು ಕಾಪಾಡ್ಕೋಬೇಕು, ಒಳಗಿನದನ್ನು ಕಾಪಾಡಿಕೊಳ್ಬೇಕು. ಅದೇ ರೀತಿ ಕಣ್ಣ ಮುಚ್ಚೆ ಕಾಡೆಗೂಡಿ ಉದ್ದಿನ ಮುಟ್ಟೆ ಉರುಳೆ ಹೋಯಿತು, ನಮ್ಮಯ್ಯ ಹಕ್ಕಿ ಬಿಟ್ಟೇ ಬಿಟ್ಟೆ, ನಿಮ್ಮಯ್ಯ ಹಕ್ಕಿ ಬಚ್ಚಿಟ್ಟುಕೊಳ್ಳಿ. ಕಣ್ಣು ಮುಚ್ಚಿದ್ರೆ ಏನೂ ಇಲ್ಲ, ಅದರಿಂದ ಇದನ್ನು ಜೋಪಾನವಾಗಿ ಇಟ್ಕೋಬೇಕು. ಆಯಿತು, ಮುಗೀತು ಅವರೇ, ಮುಗೀತು. ಮತ್ತು ಪೆನ್ನಿನಲ್ಲಿ ಎಲ್ಲ ಕಡೆ ಬರೀಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀಟಾಗಿರೋ ಪೇಪರ್ ಸಿಗಬೇಕು. ಎಣ್ಣೆ ಏನಾದರೂ ಹಾಕಿದಲ್ಲಿ ಬರೀಲಿಕ್ಕೆ ಆಗೋದಿಲ್ಲ, ನಸೆ ಏನಾದರೂ ಅದರಲ್ಲಿ ಆದರೆ ಬರೀಲಿಕ್ಕೆ ಆಗೋದಿಲ್ಲ. ಪೆನ್ಸಿಲ್ ಆ ಥರ ಅಲ್ಲ. ನೀವು ಪೆನ್ಸಿಲ್ನ ಮುಂದೆ ಮರ ಬರಲಿ, ಕಲ್ಲು ಬರಲಿ, ಪೇಪರ್ ಬರಲಿ, ಏನೇ ಬರಲಿ, ಬರಲಿಕ್ಕೆ ಆಗುತ್ತೆ? ಎಲ್ಲ ಕಡೆ ನಾನು ಬರೆಯುವೆ, ಸಾಧಿಸುವೆ, ನಾನು ಎಲ್ಲೇ ಇದ್ದರೂ ಕೂಡ ನಾನು ಸಾಧಿಸುವೆ ಅಂತಹ ಛಲ ನಮಗೆ ಬರಬೇಕು. ಪೆನ್ಸಿಲ್ನಲ್ಲಿ ಆ ಗುಣ ಇದೆ. ಮತ್ತು ಪೆನ್ಸಿಲ್ನಲ್ಲಿ ನಾವು ಅರ್ಥೈಸಬೇಕಾದಂತಹ ಅದ್ಭುತವಾಗಿರುವಂತಹ ಒಂದು ಸಂಗತಿ ಇದೆ. ಬದುಕಿನಲ್ಲಿ ಈ ಪೆನ್ಸಿಲ್ ಥರ ಕೆರೆಯುವುದುಂಟು. ಅಲ್ಲಿ ಏನೆಲ್ಲ ಬರ್ಬೋದು, ಸಂಘರ್ಷ ಬರ್ಬೋದು, ತೊಂದರೆ ಬರ್ಬೋದು. ಎತ್ತೇ ಕೆರೆದರೂ ಕೂಡ, ಕೆತ್ತಿದರೂ ಕೂಡ ಇನ್ನಷ್ಟು ಚೂಪಾಗಿ ತನ್ನ ಬದುಕನ್ನು ನಿರ್ವಹಿಸುವ ಪ್ರಯತ್ನ, ಅದಾಗಿದೆ ವಿದ್ಯೆ ಅನ್ನುವುದು. ಇಷ್ಟು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿತನುಡಿಯೊಂದಿಗೆ ನಮ್ಮೊಂದಿಗಿದ್ದು ಇವತ್ತು ನೀವು ತಮ್ಮ ಉತ್ತಮ ಮಾತುಗಳನ್ನು ನೀಡಿದ್ದೀರಿ. ನಿಮಗೆ ಧನ್ಯವಾದಗಳು ಸರ್. ಸ್ಫೂರ್ತಿಯ ಚೆಲುಮೆಯಂತಿರುವ, ಸದಾ ಹಸನ್ಮುಖಿಯಾಗಿರುವ, ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ, ನಮ್ಮ ಕಾರ್ಯಗಳ ಹಿಂದಿನ ಶಕ್ತಿಯಾಗಿರುವವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಅವರು ಪ್ರಸ್ತುತ ವರ್ಷ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಒಬ್ಬ ಉತ್ತಮ ನಾಯಕ ದಾರಿಯನ್ನು ತಿಳಿದವನು, ಇತರರಿಗೆ ಆ ದಾರಿಯನ್ನು ತೋರುವವನು ಹಾಗೂ ಆ ದಾರಿಯಲ್ಲಿ ಸ್ವತಃ ಸಾಗುವವನಾಗಿರುತ್ತಾನೆ ಎಂಬಂತೆ ನಮ್ಮ ಸಂಸ್ಥೆಯ ಪಾಲಿಗೆ ನಮ್ಮ ಅಧ್ಯಕ್ಷರೇ ದಾರಿ ತೋರುವ ನಾಯಕರು. ಇವರಿಗೆ ಈಗ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ರಕ್ಷಿತ್ ಕುಲಾಲ್ ಸರ್, ಶಿಕ್ಷಕರು, ಶಿಕ್ಷಕ ಪೋಷಕ ಸಂಘದ ಸದಸ್ಯರು ಇದೇ ವೇದಿಕೆಯಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಗೌರವಿಸಲಿದ್ದಾರೆ. ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ವ್ಯವಸ್ಥೆ ಅನೇಕ ದೃಷ್ಟಿಕೋನಗಳಿಂದ ವಿಭಿನ್ನ ರೀತಿಯಲ್ಲಿ ನಡೆದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಒಂದು ಭದ್ರವಾದ ಹಿನ್ನೆಲೆ ಇದೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಗುಣಮಟ್ಟದ ಮತ್ತು ಸರ್ವಾಂಗೀಯ ಶಿಕ್ಷಣ ಪ್ರಾಪ್ತಿಯಾಗಬೇಕೆಂಬ ಸದುದ್ದೇಶದಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಸೂರಜ್ ಇಂಟರ್ನ್ಯಾಷನಲ್ ಟ್ರಸ್ಟ್ ಗುಣಾತ್ಮಕ ಶಿಕ್ಷಣದ ಮೂಲಕ ಸ್ಪರ್ಧಾತ್ಮಕ ಜಗತ್ತಿನೆಡೆಗೆ ಎಂಬ ಧ್ಯೇಯವಾಕ್ಯದೊಂದಿಗೆ ಬಂಟ್ವಾಳ ತಾಲೂಕು ಗ್ರಾಮಾಂತರ ಪ್ರದೇಶವಾದ ಮುಡುಪಿನಲ್ಲಿ ಸೂರಜ್ ಇಂಟರ್ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲೆ, ಜ್ಞಾನದೀಪ ಪ್ರೌಢಶಾಲೆ ಹಾಗೂ ಸೂರಜ್ ಪದವಿ ಪೂರ್ವ ಕಾಲೇಜು ಗುಣಮಟ್ಟದ ಕ್ರಿಯಾಶೀಲ ಶಿಕ್ಷಣದೊಂದಿಗೆ ಯಶಸ್ಸಿನ ಹೆಜ್ಜೆಯನ್ನಿಡುತ್ತಿದೆ. ಈ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ವಿಶೇಷ ವ್ಯಕ್ತಿಯೇ ನಮ್ಮ ಚೇರ್ಮನ್ ಆದ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್. ಇವರು ಶ್ರೀಮತಿ ಗುಲಾಬಿ ಹಾಗೂ ಶ್ರೀ ಪಾದಕೃಷ್ಣ ರೇವಂಕರ್ಗೆ ಹಿರಿಯ ಮಗನಾಗಿ ಜನಿಸಿದರು. ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ತಮ್ಮದೇ ಊರಾದ ಹುಬ್ಬಳ್ಳಿಯಲ್ಲಿ ಕಂಪ್ಲೀಟ್ ಪಡೆದರು. ಅದಲ್ಲದೆ ಪದವಿ ಶಿಕ್ಷಣವನ್ನು ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಶಿಕ್ಷಣವನ್ನು ಪಡೆದು ಆನಂತರ ಬೆಂಗಳೂರಿನ ಇಸ್ರೋ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದರು. ತದನಂತರ ಗ್ರಾಮೀಣ ಪ್ರದೇಶದಲ್ಲಿ ಸೂರಜ್ ಎಜುಕೇಷನಲ್ ಟ್ರಸ್ಟ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಹಲವಾರು ಗ್ರಾಮೀಣ ಪ್ರದೇಶದ ಮಕ್ಕಳ ಜೀವನಕ್ಕೆ ಬೆಳಕು ಚೆಲ್ಲಿ ಉಜ್ವಲ ಭವಿಷ್ಯವನ್ನು ರೂಪಿಸಲು ಕಾರಣರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಹಲವಾರು ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಖಾಸಗಿ ಶಾಲೆಗಳ ಸಂಘ ಕರ್ನಾಟಕ ರುಪ್ಸಾ ಸಂಘಟನೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವರ ವಿಶಿಷ್ಟ ಸಾಧನೆಯನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮೆಲ್ಲರ ಪ್ರೀತಿಯ ಚೇರ್ಮನ್ ಆದ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಇವರು ಮುಡಿಗೇರಿಸಿಕೊಂಡಿದ್ದಾರೆ ಎಂಬುದು ನಮಗೆ
ಅತಿಯಾಗಿ ಹೆಮ್ಮೆಯ ವಿಷಯವಾಗಿದೆ. ಶ್ರೀಯುತರು ತಮ್ಮ ಧರ್ಮಪತ್ನಿ ಶ್ರೀಮತಿ ಹೇಮಲತಾ ರೇವಂಕರ್ ಮತ್ತು ಮಕ್ಕಳೊಂದಿಗೆ ತನ್ನ ಸುಖಿ ಕುಟುಂಬದೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಶ್ರೀಯುತರಿಗೆ ದೇವರು ಆಯುಷ್ಯ ಆರೋಗ್ಯ ಸೌಭಾಗ್ಯವನ್ನು ಕರುಣಿಸಲೆಂದು ಆಶಿಸುತ್ತೇವೆ. ಅದನಿಗೆ ಸ್ಫೂರ್ತಿ ದೊರಕುವಂತಾಗಲಿ ಎನ್ನುವುದೇ ನಮ್ಮ ಆಶಯ. ಥ್ಯಾಂಕ್ ಯು. ಅದಕ್ಕೆ ನಮ್ಮ ಮುಖ್ಯ ಅತಿಥಿಯಾಗಿರುವಂತಹ ಸತೀಶ್ ಕುಂಪಲ ಇವರನ್ನು ಸನ್ಮಾನಿಸುವ ಸಮಯ. ಸತೀಶ್ ಕುಂಪಳ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿದ್ದರು. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೂ ಕುಂಪಲ ಬಾಲಕೃಷ್ಣ ಮಂದಿರದ ಸ್ಥಾಪಕರ್ತರೂ ಇವರು ಆಗಿದ್ದಾರೆ. ಇವರ ಈ ಮುಂದಿನ ಜೀವನವು ಸುಖಮಯವಾಗಿರಲಿ ಎಂದು ನಾವು ಆಶಿಸುತ್ತೇವೆ. ಜ್ಞಾನದೀಪ ಶಾಲೆ ಮತ್ತು ಸೂರಜ್ ಶಿಕ್ಷಣ ಸಮೂಹ ಸಂಸ್ಥೆಯ ಈ ಒಂದು 16ನೇ ವಾರ್ಷಿಕೋತ್ಸವದ ಶುಭ ಸಮಾರಂಭದ ವೇದಿಕೆಯಲ್ಲಿರುವ ನನ್ನ ಆತ್ಮೀಯ ಮಿತ್ರರು, ಜಿಲ್ಲೆಯ BJPಯ ಉಪಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರೇ, ಅಬ್ದುಲ್ ಅಜೀಜ್ ದಾರ್ಮಿ ಅವರೇ, ಸ್ಟೀಫನ್ ಅವರೇ, ರಕ್ಷಿತ್ ಕುಲಾಲ್ ಅವರೇ, ಮೊಹಮ್ಮದ್ ಅಸ್ಗರ್ ಅವರೇ, ಗಾಯತ್ರಿ ಅಕ್ಕ ಮತ್ತು ಸಮೀಮಾ ಸೇರಿರುವಂಥ ಎಲ್ಲ ಆತ್ಮೀಯರೇ, ನಿಜವಾಗಿ ಈ ಒಂದು ವೇದಿಕೆಯಲ್ಲಿ ಅಬ್ದುಲ್ ಅಜೀಜ್ ದಾರಿಮ್ ಅವರಿಗೆ ಈ ಸಮಯ ಸಾಕಾಗಲಿಕ್ಕಿಲ್ಲ. ನನಗೆ ಗೊತ್ತುಂಟು ಅವರಲ್ಲಿರುವಂಥ ವಿದ್ವತ್, ಅವರಲ್ಲಿರುವಂಥ ಮಾತುಗಾರಿಕೆಯ ತಾಕತ್, ಅವರಿಗಿರುವಂಥ ಸರ್ವಧರ್ಮದ ಬಗ್ಗೆ ಅವರಿಗಿರುವಂಥ ಜ್ಞಾನ, ಇದನ್ನೆಲ್ಲ ನನಗೆ ಗೊತ್ತಿತ್ತು. ಅವರಿಗೆ ಈಗ ಕೊಟ್ಟಿರುವ ಸಮಯ ಅಧ್ಯಕ್ಷರೇ ಏನೂ ಸಾಕಾಗಲಿಕ್ಕಿಲ್ಲ. ಯಾಕೆಂದರೆ ಅವರು ಅಂಥ ಒಂದು ಒಳ್ಳೆಯ ವಾಗ್ಮಿ. ಮುಂದಕ್ಕೆ ಎಲ್ಲಿಯಾದರೂ ಒಂದು ಸಲ ನಿಮಗೆ ಅವಕಾಶ ಸಿಕ್ಕಾಗ 1-2 ಗಂಟೆ ಮಾತಾಡುವಂಥ ಸಂದರ್ಭ ಖಂಡಿತ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈ ವೇದಿಕೆಯಲ್ಲಿ ಸಾಕಷ್ಟು ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಮಕ್ಕಳಿಗೆ, ಈ ಶಾಲೆಯ ಮಕ್ಕಳಿಗೆ ಸುಮಾರು 900ರಿಂದ 1,000 ಮಕ್ಕಳಿರುವಂಥ ಈ ಶಾಲೆಯ ಎಲ್ಲ ಮಕ್ಕಳಿಗೆ, ಜೊತೆಗೆ ಶಿಕ್ಷಕ ವೃಂದದವರಿಗೆ ಕೂಡ ಅಭಿನಂದನೆ ಮಾಡೋದ್ರ ಮುಖಾಂತರ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಅಧ್ಯಕ್ಷರಾದ ಮಂಜುನಾಥ್ ರೇವನ್ಕರ್ ಅವರು ಮಾಡಿದ್ದಾರೆ. ನಿಜವಾಗಿ ಅವರು ಅತ್ಯಂತ ಹೃದಯ ಶ್ರೀಮಂತಿಕೆ ಉಳ್ಳವರು. ಅವರಿಗೆ ನಮ್ಮ ಸಂತೋಷನ ಹೇಳಿದಾಗೆ ಮುಂದಕ್ಕೆ ಈ ಸಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಮುಂದಕ್ಕೆ ರಾಜ್ಯ ಪ್ರಶಸ್ತಿ ಸಿಕ್ಕಲಿ, ಮುಂದೆ ಪದ್ಮಭೂಷಣ ಅಂತ ರಾಷ್ಟ್ರೀಯ ಪ್ರಶಸ್ತಿ ಕೂಡ ನಿಮಗೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾರು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ಯಾರು ವಿದ್ಯೆಯನ್ನು ಕೊಟ್ಟಂಥ ಗುರುಗಳ ಬಗ್ಗೆ ಯೋಚನೆ ಮಾಡ್ತಾರೆ, ಅವರ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡುವಂಥದ್ದು ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಒಂದು ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಜೊತೆಗೆ ಸಾಕಷ್ಟು ಪೋಷಕರಿದ್ದೀರಿ. ನಮ್ಮ ಸಮಾಜದಲ್ಲಿ ಏನೇ ಪರಿವರ್ತನೆ ಆದರೂ, ಏನೇ ಒಳ್ಳೆಯ ಕೆಲಸ ಆಗುವುದಿದ್ರೂ ಸಮಾಜದಲ್ಲಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗುವಂಥ ಒಂದು ಮಹತ್ತರ ಜವಾಬ್ದಾರಿ ಶಿಕ್ಷಕರಿಗೆ ಯಾವ ರೀತಿ ಇದೆ, ಅದೇ ರೀತಿ ಪೋಷಕರಿಗೆ ಕೂಡ ಅಂಥದ್ದೇ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿದ ತಕ್ಷಣ ನಮ್ಮ ಕೆಲಸ ಮುಗಿಲಿಲ್ಲ. ನಮ್ಮ ಕೆಲಸ ಇರುವುದು ನಮ್ಮ ಮನೆಗೆ ಬಂದ ನಂತರ ಮಗುವಿನ ಕಾರ್ಯಚಟುವಟಿಕೆಯನ್ನು ಕೂಡ ನೋಡುವಂಥದ್ದು ನಮ್ಮ ಅತ್ಯಂತ ದೊಡ್ಡ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಇಲ್ಲಿ ಕೀರ್ತನ ಎನ್ನುವ ಹುಡುಗಿಯ ಚಟುವಟಿಕೆಯನ್ನು ನೋಡಿದೆ, ಬೇರೆ ಬೇರೆ ಅನಂತಲಕ್ಷ್ಮಿ ಇರ್ಬೋದು, ಬೇರೆ ಬೇರೆ ಮಕ್ಕಳ ಚಟುವಟಿಕೆ ನೋಡಿದೆ. ಇಲ್ಲಿ ಕೇವಲ ಪಾಠಕ್ಕೆ ಸೀಮಿತ ಆಗದೆ ಅವರ ಇನ್ನಿತರ ಚಟುವಟಿಕೆಗೂ ಕೂಡ ಶಿಕ್ಷಕ ವೃಂದದವರು ನೀವು ಸಾಕಷ್ಟು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದನ್ನು ನೋಡಿದರೆ ಆ ಮಗು ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ನಿಮ್ಮನ್ನು ಯಾವ ರೀತಿ ಮಾತುಗಾರಿಕೆಯಲ್ಲೇ ನಿಮ್ಮನ್ನು ಒಳ್ಳೆಯ ನಿಮ್ಮ ಗುಣಗಳನ್ನು ಕೊಂಡಾಡುವಂಥ ಕೆಲಸವನ್ನು ಮಗು ಮಾಡಿದಾಗ ನಿಜವಾಗಿ ಆ ಶಾಲೆಯ ಆ ಒಂದು ಎತ್ತರಕ್ಕೆ ಶಾಲೆಯ ಹೋಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಒಳ್ಳೆಯದಾಗಲಿ, ನಮ್ಮ ಎಲ್ಲಿದ್ದರೂ ಶಾಲೆ ಒಳ್ಳೆಯದಾಗಬೇಕು, ಮಕ್ಕಳು ಒಳ್ಳೆಯದಾಗಬೇಕು, ಪರಿಸರ ಒಳ್ಳೆಯದಾಗಬೇಕು, ನಮ್ಮ ಸಮಾಜ ಒಳ್ಳೆಯ ರೀತಿಯಲ್ಲಿ ಒಂದೇ ದಿಕ್ಕಿನಲ್ಲಿ ಹೋಗಬೇಕು. ಆದಾಗ ಮಾತ್ರ ನಮ್ಮ ದೇಶ ಅತ್ಯಂತ ಶ್ರೇಷ್ಠವಾದ ದೇಶ ಆಗಲಿಕ್ಕೆ ಸಾಧ್ಯ ಎನ್ನುವುದನ್ನು ನಾವು ಹಲವಾರು ಉದಾಹರಣೆಗಳಿಂದ ನಾವು ಕಂಡುಕೊಂಡಿದ್ದೇವೆ. ಈ ಸೂರಜ್ ಇಂಟರ್ನ್ಯಾಷನಲ್ ಇಂಥ ಸ್ಕೂಲನ್ನು ಈ ಭಾಗದಲ್ಲಿ ಸ್ಥಾಪನೆ ಮಾಡಿ ಆ ಶಾಲೆಯನ್ನು ಈ ಎತ್ತರಕ್ಕೆ ತರಬೇಕಿದ್ರೆ ಮಂಜುನಾಥ್ ರೇವನ್ಕರ್ ಹತ್ರ ಸುಮ್ಮನೆ ಕೂತು ಒಳಗೆ ಅವರ ಮನಸ್ಸಿನಲ್ಲಿ ಒಳಗಿರುವಂಥ ಮಾತನ್ನು ಕೇಳಿದರೆ ಗೊತ್ತಾಗ್ಬೋದು ಯಾವ ರೀತಿ ಕಷ್ಟ ಉಂಟು. ಒಂದು ಶಾಲೆ ನಡೆಸುವುದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ದೊಡ್ಡ ಮಹತ್ತರ ಜವಾಬ್ದಾರಿಯ ಜೊತೆಗೆ ಶಾಲೆಯನ್ನು ತಗೊಂಡು ಹೋಗಬೇಕು. ನಾವು ಮನೆಯಲ್ಲಿ 5 ಮಕ್ಕಳನ್ನು ನೋಡಲಿಕ್ಕೆ ಕಷ್ಟ, 2 ಈಗ 5 ಇಲ್ಲ,
ಎರಡೇ ಇರುವುದು ಹೆಚ್ಚು ಕಡಿಮೆ. ಆದರೆ ಶಾಲೆಯಲ್ಲಿ 900-1000 ಮಕ್ಕಳ ಕಾರ್ಯಚಟುವಟಿಕೆಯನ್ನು ಒಳ್ಳೆ ರೀತಿಯಲ್ಲಿ ತರಬೇಕಿದ್ರೆ ಅದಕ್ಕೆ ಬೇಕಾದ ಒಂದು ನಾಯಕತ್ವ ಕೂಡ ಅತ್ಯಂತ ಒಳ್ಳೆಯದಿರಬೇಕು. ಅರ್ಹವಾಗಿ ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಸಿಗಬೇಕಿತ್ತು, ಈ ಸಲ ಆದರೂ ಸಿಕ್ಕಿದೆ. ಮುಂದಕ್ಕೆ ನಿಮಗೆ ಒಳ್ಳೆಯದಾಗಲಿ, ಎಲ್ಲ ಪ್ರಶಸ್ತಿ ಸಿಗಲಿ, ಈ ಶಾಲೆ ಕಲಿಯುವಂಥ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ, ವಿಶೇಷವಾಗಿ ಮಂಜುನಾಥ್ ರೇವಣ್ಕರ್ಗೆ ಕೂಡ ನನ್ನ ಧನ್ಯವಾದನ ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಸಂತೋಷ್ ಕುಮಾರ್ ರೈ ಬೋಳ್ಯಾರು ಇವರನ್ನು ಸನ್ಮಾನಿಸುವ ಸಮಯ. ಇವರು ಕರ್ನಾಟಕ ಸರ್ಕಾರದ ಮೈಸೂರು ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿಯಲ್ ಲಿಮಿಟೆಡ್ ಇದರ ಮಾಜಿ ಅಧ್ಯಕ್ಷರಾಗಿದ್ದರು. ನಮ್ಮ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿದ್ದರು. ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ತೂನಂಗನೆ ನಿಜವಾದ ಊಡಲ್ ತಿಂಜಿದ್ದು ಬರ್ಪು. ಸೂರಾಜಿ ಕಾಲೇಜ್ದ ಜ್ಞಾನಗಂಗಾ ಹೈಸ್ಕೂಲ್ದ ಒಟ್ಟಾದ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದ ವೇದಿಕೆಯಲ್ಲಿ ಪುನರ್ ಪ್ರಾಧ್ಯಾಪಕರು ನಂಗೆ ಮಾತಾ ಗೌರವಾನ್ವಿತ ನಮ್ಮ ಸ್ಟೇಜಲ್ಲಿ ಪುನಂಜಿನ ಶ್ರೀವನ್ ನಡುಟುಳ್ಳರು ನಂಗೆ ಈ ಶಾಲೆದ ಸಂಚಾಲಕರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಾರು. 1-2 ಪ್ರಶಸ್ತಿ ಹತ್ತು 100 ಪ್ರಶಸ್ತಿನ ಅರೆಗೆ ಬೈದನು. ಯಾನಾರಿಗೆ ಸನ್ಮಾನ ಮನ್ಪನ ಪಂಡನ್ ಕೇವಲ ಜಿಲ್ಲೆಗೆ ಮಾತ್ರ ಸೀಮಿತ ಒಂದೇ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟಡ್ಲ ಅರೆಗೆ ಪ್ರಶಸ್ತಿಲು ಬರಡು. 6 ಮಲ್ಪಿನಂಚಿನ ಸಮಾಜ ಸೇವೆ, 6 ಮಲ್ಪಿನಂಚಿನ ಎಡ್ಡೆಡ್ಡ ಬೇಲೆಯನ್ನು ತೂದು ಬೇತೆ ಬೇತೆ ಲಯನ್ಸ್, JC, ರೋಟ್ರಿ ಬೇತೆ ಬೇತೆ ಕ್ಲಬ್ ದಕ್ಲಾರೇನು ಸನ್ಮಾನ ಮಂದಿರು ಪ್ರಶಸ್ತಿಲು ಅರೆ ನಾಡೊಂದು ಬರೋಂದುಂಡು. ಅಂಜಿನ ಡಾಕ್ಟರ್ ರೇವಣ್ಕರ್ ಪಂಡಂದ್ರೆ ಅವ್ರ ವಿಶೇಷವಾದ ಶಕ್ತಿ. ಬರಿಟೆ ಎನ್ನ ಮಿತ್ರೆ ವಕೀಲೆ ಈ ಶಾಲೆದ ಬರಿಟೆ ಇಲ್ಲಿ ಪುನರ್ ವಿಶಾಲವಾದ ಮನಸ್ಸಿಪ್ಪುನಾರು, ಸಮಾಜದ ಬಗ್ಗೆ ಚಿಂತನೆ ಮನ್ಪುನ ಅಸ್ಗರ್ ಉಳ್ಳೇರು. ಆ ತರೇಟ್ ಈ ಶಾಲೆದ ಪ್ರಿನ್ಸಿಪಾಲ್ರು ಒಂಜಿ ಪ್ರಿನ್ಸಿಪಾಲ್ರು ಎಂಚ ಇಪ್ಪೋಡು ಪಂಡಂದ ಬಾಕಿ ಶಿಕ್ಷಕಿಯರ ಅರಮಿತ್ತು ದೀಪನ ಗೌರವ ತುನಗ ಹೆಂಗೆ ಗೊತ್ತಾಂಡು ಆರನ ಬಗ್ಗೆ ಚಿಂತನೆ ಮನ್ಪುಜೇರು. ಆರೆ ಈ ಶಾಲೆದ ಬಗ್ಗೆನೇ, ಈ ಶಾಲೆದ ಜೋಕ್ಲ ಬಗ್ಗೆನೇ, ಈ ಶಾಲೆದ ಜೋಕ್ಲ ವಿದ್ಯಾಭ್ಯಾಸದ ಬಗ್ಗೆನೇ, ಈ ಶಾಲೆದ ಅಭಿವೃದ್ಧಿ ಬಗ್ಗೆನೇ, ಈ ಶಾಲೆಗೆ ಎಡ್ಡ ಊರುಡು ಪರ ಊರುಡು ಎಡ್ಡ ರಿಸಲ್ಟ್ ಬಡ್ಬಿಟ್ಟು ಬಂದ್ಬಂದು ಲೆಕ್ಕಾಚಾರದ ಮನಸ್ಸಿತ್ತಿನ ಜನ ರಕ್ಷಿತ್ ಕುಲಾಲ್ರು ಪ್ರಿನ್ಸಿಪಾಲ್ ನಮ್ಮೊಟ್ಟಿಗೆಲ್ಲೇರು. ಬರಿಟೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ನಮ್ಮ ಪ್ರೀತಿದ ಸಹೋದರಿ ಸಮೀಮುಳ್ಳೇರು, ಆಯ್ತಾ ಒಟ್ಟಿಗೆ ಉಪ ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿದ ಗಾಯತ್ರಿ ಮೋಹನಾಚಾರ್ಯರುಳ್ಳೇರು, ಎದುರುಡು ಈ ಶಾಲೆದ ಜೋಕ್ಲಿನ ಪೋಷಕರುಳ್ಳೇರು, ಈ ಶಾಲೆದ ಮಾತ ಶಿಕ್ಷಕಿಯರುಳ್ಳೇರು, ಬೈದಿನಂಚಿನ ಇಪ್ಪುನಂಚಿನ ಮಾತ ಪ್ರೀತಿಯ ವಿದ್ಯಾರ್ಥಿನಿ ಉಳ್ಳೇರು. ದಿಂಜ ಪಾತೆರ ಪೋಪುಜಿ ಸಮಯ ಪ್ರಜ್ಞೆ ಉಂಡೆಂಕ್ ದಾದಾ ಪಂಡಂದ ಯಾನೆ ಡಾಕ್ಟರ್ ರೇವಣ್ಕರ್ ಬಗ್ಗೆ ಪಾತೇರಿ. ಈ ಶಾಲೆನ ಭಾರಿ ವರ್ಷ ಅಂತ ಒಂದಿಲ್ಲ ಯಾನು ಇಂದೇ ಊರ್ದೆ ಈ ಶಾಲೆಗೆ ಮಾತಾ ಧರ್ಮದ ಜೋಕ್ಲು ಬರ್ಪೇರು. ಈ ಶಾಲೆಯ ಬೇತೆ ಬೇತೆ ಕಾರ್ಯಕ್ರಮ ಕೇವಲ ಪಠ್ಯ ಕಾರ್ಯಕ್ರಮ ಬೇತೆ ಬೇತೆ ಕ್ರೀಡಾ ಕಾರ್ಯಕ್ರಮ, ಕ್ರೀಡೋತ್ಸವ ದಿಪ್ಪು ಅಂಚನೆ. ಈ ಕೊರೋನಾ ತುಂಬು ಸೂರಾಜ್ ಕಲಾಸಿರಿ ಪಂಡ್ಬಂದು ಭಾರಿ ಶೋಕದ ಭಾರಿ ಪೊರ್ಲದ ಬಾಕಿದಾಗಲೇ ಮಾದರಿ ಆಪನಂಚನೆ ರೀತಿ ಮಲ್ಲ ಗೆಸ್ಟ್ನಾಗ್ಲೇ ಎತ್ತದೆ. ಸಾವಿರಾರು ಜನಗಳೊಟ್ಟಿಗೆ ಆ ಮೆರವಣಿಗೆ, ಆ ಕಲಾಸಿರಿಟಿ ಎಂಚೆಂಚಿನ ಬೋರ್ಡು ಮೋಹನಾಲ್ವೇರ್ನ ಮೂಡಬಿದ್ರೆಡ ಆಪಿಲಕ್ಕನೇ ಮೂಲ ಮನ್ಪೋಡು ಪನ್ಪುನ ಕಣ ಅರ್ನ ನನಸಾತಂದ್ರೆ ಈ ಸತಿ ಪಿರಲ ಏಪ್ರಿಲ್ ತಿಂಗಳು ಮಲ್ಪು ಎಂದು ಪಣ್ಣೊಂದಲ್ಲೇ ಐಕನ್ ಮಾತೆಲ್ಲ ನಮ್ಮ ಸಹಕಾರ ಕೊರ್ಕ ದಾದ ಬಂದ ಸೂರಾಜ್ ಶಾಲೆಗೆ ಎಡ್ಡೆ ಪುದಾರ ಬರಡಂದು. ಈ ಶಾಲೆಯ ಕಲ್ತನಂಚನ ಜೋಕ್ಲು ಎಡ್ಡೆ ಮಾರ್ಕದೆತ್ತನ ಜೋಕ್ಲಿಗೆ ಈ ವೇದಿಕೆಡೆ ಸನ್ಮಾನವಂತ ಆ ಸನ್ಮಾನ ಮನ್ಪನಾಗ ಅಕ್ಲೆನ ಆ ಜೋಕ್ಲೆನ ಅಪ್ಪೆ ಅಮ್ಮನ ಮೋನೇರಿದ ಬೈದಿನಂಚಿನ ತೆಲಿಕೆ ಖುಷಿ ಐನು ತೂಡೋನು. ಈ ಶಾಲೆ ಈ ಫಸ್ಟ್ ಗಂಗ್ಳು ಬತ್ತ ಕುಲ್ಲಿಯೊಟ್ಟಿಗೆ ಆ ಸ್ವಾಗತದ ಒಂದು ಕಾರ್ಯಕ್ರಮ ದಿಯರು. ಯಕ್ಷಗಾನ ಆದಿಪ್ಪು, ಬೇತೆ ಬೇತೆ ಡ್ಯಾನ್ಸ್ ಆದಿಪ್ಪು, ಆ ಕೀರ್ತನ ಪನ್ಪುನ ಪೊನ್ನನಂಚಿನ 100 ಜೋಕ್ಲರ ಟ್ಯಾಲೆಂಟ್ ಪ್ರತಿಭೆಯಲ್ಲಿ ಈ ಶಾಲೆಯ ಉಲ್ಲಾ ಬಣ್ಣಂದ ಈ ಶಾಲೆಯ ಆ ಶಿಕ್ಷಕಿಯರ ಪ್ರಯತ್ನ ಏತಂದು ನಮ್ಮ ಆಲೋಚನೆ ಮನ್ಪೋಡು.
ಶಾಲೆದ ಶಿಕ್ಷಕರೇನೆ ಶಾಲೆದ ಟೀಚರ್ನಕ್ಲೇನೆ ಗೌರವ ಮನ್ಪರೆ ಈ ಮೈಕದ ಎದುರು ಬತ್ತೊಂದು ಆತೊಂಜಿ ಶೋಗುಡು ಆತೊಂಜಿ ಪೊರ್ಲುಡು ಆ ಕಾರ್ಯಕ್ರಮ ಕೊರ್ಪೇರು ಪನ್ನಂದ ಆ ಶಿಕ್ಷಕರು ಏತ್ ಬೆಗರ್ನ ಈ ಭೂಮಿಗೆ ಪಾಡದು ಇಪ್ಪೊಡು ಲೆಕ್ಕಾಚಾರ ಪಾಡೋಡು ಯಾನು ಏಪಲ ಪನ್ಪರೆ ಪ್ರತಿ ಒಂಜಿ ವಿದ್ಯಾರ್ಥಿನ ಒಂಜಿ ಪ್ರತಿಭೆ ಉಂಡೇ ಉಂಡು ಆ ಏರ್ಲ ಅಪ್ಪೆ ಅಮ್ಮೆ ಎಂಕ್ಲ ಜೋಕುಲು ಭಾರಿ ಮಲ್ಲ ಮಾರ್ಕದೆತ್ತು ಜಾಂದ ಜೋಕ್ಲೆ ಗಲಾಟೆ ಮನ್ಪರೆ ಬಲ್ಲಿ ಆ ಜೋಕುಲು ಮಾರ್ಕದೆತ್ತು ಜನ ಗೊಪ್ಪುನೇಟು ಫಸ್ಟ್ ಬರುವೇರು ಚಿತ್ರ ಬುಡ್ಪವನೇಟು ಫಸ್ಟ್ ಬರುವೇರು ಭಾಷಣ ಮನ್ಪುನೇಟು ಫಸ್ಟ್ ಬರುವೇರು ಬೇತೆ ನೆಟ್ಟು ಫಸ್ಟ್ ಬರುವೇರು ನೂರಾರು ಪ್ರತಿಭೆಲು ಜೋಕ್ಲೆಡುಂಡು ಏರ್ಲ ಅಪ್ಪೆ ಅಮ್ಮೆ ತನ್ನ ಜೋಕ್ಲೇನು ನೀ 100% ಬರುಡು 99 ದಾದಿಗೆ ಬೈದಿನಿ ಬಂದು ಗೌಜಿ ಮನ್ಪೆರೆ ಬಲ್ಲಿಂದ ಎನ್ನ ಲೆಕ್ಕಾಚಾರ ಶಾಲೆದ ಶಿಕ್ಷಕರು ಟೀಚರ್ಸ್ ನಕ್ಲೆನ ಮನಸ್ಸು ಎಂಚ ಉಂಡು ಪಂಡ ಯಾನ ಎಂಗೆ ಕಲ್ಪೈ ನಂಚಿನ ದುಲ್ಸಿನ್ ಟೀಚರ್ನ ಮನಸ್ಸದ ವಿಶಾಲವಾಯಿನ ಮನಸ್ಸದ ಒಂಜಿ ಪಾತೆರನು ಎಂ ಪನ್ಪೆ ಯಾನ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಂತದೆ ಯಾನ್ ಮೂಜಿ ಓಟುಡು ಸೋಪುನಾಗ ಆ ಟೀಚರ್ ಎನ್ನ ಇಲ್ಲಡೆ ಬತ್ತು ಪನ್ಪೆರೆ ನೀನು ನನ್ನ ಹಳೆ ವಿದ್ಯಾರ್ಥಿ ನೀನು ಒಂದಲ್ಲ ಒಂದು ದಿನ ರಾಜಕೀಯದಲ್ಲಿ ಉತ್ತುಂಗ ಸ್ಥಿತಿಗೆ ಹೇರುತ್ತೆ ನೀನು ಬೇಸರ ಪಡಬಾರದು ಟೀಚರ್ನ ಕರ್ತವ್ಯನು ಆರು ಎನ್ನ ಇಲ್ಲಡೆ ಬರ್ತದೆ ಎಂಗೆ ಸಮಾಧಾನವನ್ನಾಗ ಎನ್ನ ಕಣ್ಣು ನೀರು ಬರ್ಪನು ಎಂಗೆ ಅಪ್ಪೆಗೆ ಸಮಾನವಾಯಿನ ಎಂಗೆ ಕಲ್ಪೈನಂಜಿನ 5ನೇ ಕ್ಲಾಸ್ ಕಲ್ಪೈನಂಜಿನ ಆ ದುಲ್ಸಿನ ಟೀಚರೇ ಅವ್ರನ್ನ ಮನಸ್ಸೆಂಚಿನ ಬೋರ್ಡು ಒಂದು 5 ವರ್ಷದ ಪಕ್ಕ ಅವೇ ಜಿಲ್ಲಾ ಪಂಚಾಯತ್ ಯಾನು ಗೆಲ್ತದಾನಾಗ ಯಾ ದುಲ್ಸಿನ ಟೀಚರ್ನ ಇಲ್ಲಡೆ ಬೋದು ಕಾರ ಬರ್ತದೆ ಟೀಚರ್ ಇರ್ನ ಆಶೀರ್ವಾದರು ಯಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಯಾದ ಮಣ್ಣಾಗ ಅರ್ನ ಕನ್ನಡ ನೀರು ಬರ್ಪುಂಡು ಅರೆ ಕನ್ನಡ ನೀರು ಬರ್ಪುಂಡು 5 ಪಕ್ಕ ಕರ್ನಾಟಕ ರಾಜ್ಯ ಸರ್ಕಾರದ ಒಂಜಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಚೇರ್ಮನ್ ಆದ ಯಾನ ಕರ್ನಾಟಕ ಸರ್ಕಾರದ ಗಾಡಿ ಪತ್ತೊಂದು ಅರ್ನ ಇಲ್ಲಡೆ ಪೋನಾಗ ಆ ಟೀಚರ್ನ ಮನಸ್ಸು ಎಂಚಿನ ಪನ್ಪೇರು ಪಣ್ಣ ನನ್ನ ಜೀವನದಲ್ಲಿ ಏನು ಅನಿಸಿದೆಯೋ ಅದು ಸಾರ್ಥಕವಾಯಿತು ಸಂತೋಷ ಏನು ಟೀಚರ್ ಏನು ಪ್ರತಿಯೊಬ್ಬ ಶಿಕ್ಷಕರ ಕುರಿತು ಯಾವುದು ಆಲೋಚನೆ ಮಾಡ್ತಾರೆ ಯಾವುದು ಮನಸ್ಸಲ್ಲಿ ಉಂಟು ಅವರು ಕಲಿಸಿದಂಥ ಹಲವು ವಿದ್ಯಾರ್ಥಿಗಳು ಡಾಕ್ಟರ್ ಆದಾಗ ಇಲ್ಲದಿದ್ದ ಉನ್ನತ ಅಧಿಕಾರಿಗಳಾದಾಗ ಪೊಲೀಸ್ ಅಧಿಕಾರಿ ಆದಾಗ IAS ಅಧಿಕಾರಿ ಆದಾಗ MLA MP ಆದಾಗ ಅವರು ಸರ್ಕಾರಿ ಗಾಡಿಯಲ್ಲಿ ನನ್ನ ಮನೆಗೆ ಬಂದಾಗ ನಾನು ಕಲಿಸಿದಂಥ ವಿದ್ಯಾರ್ಥಿ ನನ್ನ ಮನೆಗೆ ಬಂದಾಗ ಅವ ನಿಲ್ಲಿಸಿದ ಕಾರು ಬ್ರೇಕ್ ಹೊಡೆದಾಗ ಆ ಟೈರಿನಿಂದ ಎದ್ದಂಥ ಧೂಳು ನನ್ನ ಮುಖಕ್ಕೆ ಯಾವಾಗ ಬಡಿಯುತ್ತದೋ ಆವಾಗ ನಾನು ಎನಿಸಿದೆಲ್ಲ ಸಾರ್ಥಕ ಯಾನೆ ಎನ್ನ ಸರ್ಕಾರಿ ಗಾಡಿ ಎನ್ನ PA PS ಮಾತ ಒಟ್ಟಿಗೆ ಹೋದ ಅರ್ನ ಇಲ್ಲ ಗಾಡಿ ಉಂಟದು ಅರೆಗೆ ಸಾಷ್ಟಾಂಗ ಅಡ್ಡ ಬೂರ್ದ ಅನಗ 6 ಪಣ್ಣಿನಂಚಿನ ಪಾತೆರ ದಾದಾನ ಪ್ರತಿ ಒಂಜಿ ಟೀಚರ್ಸ್ನಗ್ಲ ಅಲೆ ವಿದ್ಯಾರ್ಥಿಗಳು ಅಕ್ಲನ ಯಾನ್ ಕಲ್ಪನ ಜೋಕ್ಲು ಭಾರಿ ಮಲ್ಲ ಸಮಾಜರು ಭಾರಿ ಮಲ್ಲ ಜನ ಅವಡು ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲ್ದ ಸಂಚಾಲಕರ ಮನಸ್ಸು ರೂಪಣಿ ಎಂಕ್ಲೆ ಶಾಲೆಯ ಕಲ್ತನ ಜೋಕುಲು ಡಾಕ್ಟರ್ ಅವಡು ಇಂಜಿನಿಯರ್ ಅವಡು ಅಕ್ಲೆ ಸಮಾಜ ಸೇವಕರವರು ಅಕ್ಲೆ ಜಿಲ್ಲಾ ಪ್ರಶಸ್ತಿ ಬರೋಡು ರಾಜ್ಯ ಪ್ರಶಸ್ತಿ ಬರೋಡು IAS ಆಫೀಸರ್ ಅವಡು IPS ಆಫೀಸರ್ ಆಗೋದು ಪೊಲೀಸ್ ಅಧಿಕಾರಿ ಅದು ಕುಡ್ಲಾಗ ಬರೋಡು ಇಂಚ ಮಾತ ಕಣ ಕಟ್ಟುವರು ಅಂಚನೆ ನಿಖಿಲ್ ಕಲ್ಪೈನ ಜೋಕುಲು ಅಂಚನೆ ಆವಡು ಪಂಡದ ಪ್ರತಿ ಒಂಜಿ ಶಾಲೆದ ಶಿಕ್ಷಕರೇ ಕಲ್ಪವರು ಯಾನು ಈತೆ ದೇವೇರಡ ಪ್ರಾರ್ಥನೆ ಮನ್ಪುನಿ ನಿಖಿಲಿನ ಆಸೆ ಈಡೇರಡು ಸೂರಾಜ್ ಇಂಟರ್ನ್ಯಾಷನಲ್ ಈ ಕಾಲೇಜಿಗೆ ಕಲ್ತಿನಂಚನ ಜೋಕುಲು ಒಂಜಿ ದಿನ ಆ ಆಸೆನೆ ಈಡೇರಿಸೋಡು ನಿಕ್ಲೆನ ಶಾಲೆಗೆ ಪುದರ್ ಬರಡು ಭಾರಿ ಶೋಕದ ಭಾರಿ ಪೊರ್ಲುದ ಕಾರ್ಯಕ್ರಮ ಕೊರ್ಪರು ಜೋಕ್ಲೆನ ಪ್ರತಿಭೆನ ಅನಾವರಣ ಮನ್ಪರೆ ವೇದಿಕೆಯನ್ನು ಭಾರಿ ಶೋಕ ಮಂತಾರೆ ಜೋಕ್ಲೆನ ಶಿಸ್ತನ್ನು ತೂದು ಖುಷಿ ಅಂಡ್ ಶಾಲೆದ ವಿಷಯ ಎಂಗೆ ಮಾತ ಗೊತ್ತುಂಡು ಯಾನು ಪಾತೆರೆ ಪೋಂಡ ಎಲ್ಲ ಕಾಂಡ ಮುಟ್ಟ ಪಾತೆರೆ ಸಾಧ್ಯ ಇಜ್ಜಿ ಆಂಡ ಎಂಗೆ ಸಮಯದ ಪ್ರಜ್ಞೆ ಇತ್ತನೆ ಹಿಡ್ದವರು ಎನ್ನ ಪಾತೆರನ್ನು ಉಂತವೆ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಜೊತೆಗೆ ಇನ್ನೋರ್ವ ಗಣ್ಯ ಅತಿಥಿ ಪ್ರೊಫೆಸರ್ ಸ್ಟೀವನ್ ಕ್ವಾಡ್ರಸ್ ಪೆರ್ಮುದೆ. ಇವರು 1968 ನವೆಂಬರ್ 21ರಂದು ಮಂಗಳೂರಿನ ಅತ್ತಾವರದಲ್ಲಿ ಜನಿಸಿದರು. ಇವರ ಶಿಕ್ಷಣ ಹೋಲಿ ಏಜೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಮಂಗಳೂರು, ಸೈಂಟ್ ಅಲೋಶಿಯಸ್ ಕಾಲೇಜ್ ಮ್ಯಾಂಗ್ಳೂರ್ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆಯಿತು. 1991ರಲ್ಲಿ MA ಇತಿಹಾಸ ವಿಷಯದಲ್ಲಿ ಅವರು ಪ್ರಥಮ ರ್ಯಾಂಕಿನೊಡನೆ ಹಾಗೂ ಪ್ರೊಫೆಸರ್ B ಶೇಖ್ ಆಲಿ ಚಿನ್ನದ ಪದಕ ಮತ್ತು 5 ಎಂಡೋಮೆಂಟ್ ಬಹುಮಾನಗಳೊಂದಿಗೆ ಸ್ನಾತಕೋತ್ತರ ಪದವಿ ಪಡೆದರು. 1991ರಿಂದ ತನ್ನ ವೃತ್ತಿ ಜೀವನ ಪ್ರಾರಂಭಿಸಿ ಉನ್ನತ ಶಿಕ್ಷಣ ಇಲಾಖೆಯಡಿ ಉಪನ್ಯಾಸಕರಾಗಿ ಆಯ್ಕೆಯಾದರು. ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೈಂದೂರ್, ಕಾಪು, ಮಂಗಳೂರು, ಹೊನ್ನಾವರಗಳಲ್ಲಿ ಅವರು ಶ್ರಮಿಸಿದ್ದಾರೆ. ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರಿನ ಇತಿಹಾಸ ವಿಷಯದ ಸಹ ಪ್ರಾಧ್ಯಾಪಕರಾಗಿ ಶ್ರಮಿಸಿದ್ದಾರೆ.
ಕಿರು ವಯಸ್ಸಿನಿಂದಲೇ ಓದು ಮತ್ತು ಬರಹದ ಕುರಿತು ಅಪಾರ ಆಸಕ್ತಿ ಬೆಳೆಸಿಕೊಂಡ ಇವರು ಕೊಂಕಣಿ ಸಾಹಿತ್ಯ ವಿಮರ್ಶಿ, ಭಾಷಾಂತರ ಹಾಗೂ ಕೋಶ ಸಾಹಿತ್ಯದ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿದ್ದಾರೆ. ಜನ್ನನ ಯಶೋಧರ ಚರಿತ್ರೆ, ಬಸವಣ್ಣರ ವಚನಗಳು, ಮಂಕುತಿಮ್ಮನ ಕಗ್ಗ ಕೊಂಕಣಿ ಭಾಷೆಗೆ ಭಾಷಾಂತರಿಸಿದ್ದಾರೆ. ಭಾರತದ ಸಂವಿಧಾನವನ್ನು ಕೊಂಕಣಿ ಭಾಷೆಗೆ ಭಾಷಾಂತರ ಮಾಡಿ ಕೊಂಕಣಿಯ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಹಾರಿಸಿದ್ದಾರೆ. ಸುಮಾರು 7 ಕೋಶ ಗ್ರಂಥಗಳನ್ನು ಸಿದ್ಧಪಡಿಸಿದ ಕೀರ್ತಿ ಇವರದು. ಕಳೆದ 30 ವರ್ಷಗಳಿಂದ ವಿಶ್ವವಿದ್ಯಾನಿಲಯಗಳ ಪಠ್ಯಕ್ರಮಕ್ಕೆ ಸರಿಯಾಗಿ ಪಠ್ಯಪುಸ್ತಕಗಳನ್ನು ಬರೆಯುತ್ತಿದ್ದು ಈಗಾಗಲೇ 200ಕ್ಕೂ ಮಿಕ್ಕಿ ಪಠ್ಯಪುಸ್ತಕಗಳು ಅವರಿಂದ ರಚಿಸಲ್ಪಟ್ಟಿದೆ. ಕನ್ನಡ ಲಿಪಿ ಕೊಂಕಣಿ ಭಾಷೆಯಲ್ಲಿ ಪ್ರಥಮ ಇತಿಹಾಸ ಪಠ್ಯಪುಸ್ತಕವನ್ನು ಇವರು ರಚಿಸಿದ್ದಾರೆ. ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಿರಂತರ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನು ಇವರು ಸಂಯೋಜಿಸಿದ್ದಾರೆ. ಇಂಜಿನಿಯರ್ ಜೇಸಿಸ್ನ ಔಟ್ಸ್ಟ್ಯಾಂಡಿಂಗ್ ಯಂಗ್ ಮ್ಯಾನ್ ಪ್ರಶಸ್ತಿ, ರಾಜ್ಯ ಸಂಪನ್ಮೂಲ ಕೇಂದ್ರದ ವಿಶೇಷ ಮಾನ್ಯತಾ ಪ್ರಶಸ್ತಿ, ಪ್ರಿನ್ಸೆಸ್ ದಾಂತಿ ಪ್ರಶಸ್ತಿ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಮುಂದಿನ ಈ ಜೀವನವು ಸುಖಮಯವಾಗಿರಲಿ ಎಂದು ನಾವು ಆಶಿಸುತ್ತೇವೆ. ಇದೀಗ ಮುಖ್ಯ ಅತಿಥಿಯಾಗಿರುವಂತಹ ಸ್ಟೇವನ್ ಕ್ವಾಡ್ರಸ್ ಪೆರ್ಮುದೆ ಇವರಿಂದ ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಮುಂದಿರುವ ಗಣ್ಯರೇ, ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಇವತ್ತು ಹಬ್ಬದ ವಾತಾವರಣದಲ್ಲಿದ್ದೀರಿ. ಪರ್ಬ ಏನು ಬನ್ನಗ ತೂಯೆ ಅವ್ರು ಚರ್ಮುರಿ ಮಾರೊಂದುಲ್ಲೇರು, ಐಸ್ ಕ್ರೀಮ್ ಉಂಡು, ಖುಷಿಯಾಣೆಂಗ್ ಇತ್ತೆ ಜೋಕ್ಲೆ ನಿಖಲ್ನ ಎಂಕ್ ಐ ನೋ ದಟ್ ಇಟ್ಸ್ ಆಲ್ರೆಡಿ ಲೇಟ್ ಆಗಿದೆ. ನಿಮಗೆ ನನ್ನ ಭಾಷಣಕ್ಕಿಂತ ಈಗ ಡ್ಯಾನ್ಸ್ ಡ್ರಾಮಾ ನೋಡಲಿಕ್ಕಿದೆ, ಅದೇ ಕರೆಕ್ಟ್. ನಾನೀಗ ನಿಮಗೆ ಹಿಂಸೆ ಕೊಡ್ತಾ ಇದ್ದೇನೆ. ನೀವು 10 ನಿಮಿಷ ಆದ ಕೂಡಲೇ ಚೀಟಿ ಕಳಿಸಿ. ನನಗೆ ಮುಖ್ಯ ಭಾಷಣ ಅಂತ ಹೇಳಿದ್ದಾರೆ, ಇಷ್ಟು ಭಾಷಣಗಳು ಮುಖ್ಯವೇ ಆಗಿದ್ದವು. ನೀವು 10 ನಿಮಿಷ ಆದ ಕೂಡಲೇ ಚೀಟಿ ಕಳಿಸಿ, ಬೇಜಾರಿಲ್ಲ. ಯಾಕೆಂದರೆ ಇಲ್ಲಿ ಬೇರೆ ಕಡೆ ಆದರೆ ಒಂದು ಪಾತ್ರೆ ಕೆಳಗೆ ಹಾಕಿ ಟೈಮ್ ಮಾಡಿ ಅಂತ ನನಗೆ ಅಭ್ಯಾಸ ಆಗಿದೆ ಅದು. ನಾನೊಂದು ಕಡೆ ಕಾಲೇಜ್ ಡೇಗೆ ಕರೆದಿದ್ರು, ನಾನು ಹೋದೆ, ಅಲ್ಲಿ ಧ್ವಜಾರೋಹಣ ಅಂತೇಳಿ ನಾನು ಮೊದಲು ಓದದ್ದು, ಗೆಸ್ಟ್ ಇದು ಪ್ರಿನ್ಸಿಪಲ್ ಸ್ಟಾಫ್ ಮತ್ತೆ ಬಂದದ್ದು, ಮತ್ತು ನಾನೇ ಹಗ್ಗ ಕಟ್ಟಲಿಕ್ಕೆಲ್ಲ ಸಹಾಯ ಮಾಡಿದೆ. ಅದರಿಂದ ಅದೆಲ್ಲ ಅಭ್ಯಾಸ ಆಗಿದೆ 30 ವರ್ಷದಲ್ಲಿ. ನೋಡಿ, ಹಬ್ಬ ಅಂತ ಹೇಳಿದೆ, ನಮಗೆ ದಸರಾ ಬೇಕು, ದೀಪಾವಳಿ ಬೇಕು, ರಂಜಾನ್ ಬೇಕು, ಬಕ್ರೀದ್ ಬೇಕು, ಕ್ರಿಸ್ಮಸ್ ಬೇಕು, ಚಂದ ಕಾಣ್ತದೆ ನಮ್ಮ ಧರ್ಮದ ಹಬ್ಬಗಳು. ಓಕೆ, ಸ್ವಾತಂತ್ರ್ಯೋತ್ಸವ ಬೇಕು, ಮತ್ತು ಗಣತಂತ್ರೋತ್ಸವ ಬೇಕು, ಅದು ನಮ್ಮ ನಾಡಿನ ಹಬ್ಬಗಳು. ರಾಜ್ಯೋತ್ಸವ ಬೇಕು, ಸೆಲೆಬ್ರೇಷನ್, ಪಟಾಕಿ ಹೊಡೆಯಬೇಕು. ಇಲ್ದಿದ್ರೆ ಬೋರ್ ಅಲ್ಲ, ಇಡೀ ದಿವಸ ಕೆಲಸ, ಎಲ್ಲ ದಿವಸಗಳಲ್ಲಿ ಕೆಲಸ ಮಾಡಿದರೆ. ಮನೆ ಒಕ್ಕಲು ಮಾಡಬೇಕು, ಮದ್ಮೆ ಆವೋಡು, ಬೋರ್ಡ್ ಅವು ಮಾತ ಬೋರ್ಡು, ಕಾಲೇಜ್ ಡೇ ಬೇಕು ಅಲ್ವಾ, ಹಬ್ಬಗಳು ಬೇಕು. ನಮ್ಮ ಬದುಕು ಚೆಂದ ಆಗಬೇಕಾದ್ರೆ ಹಬ್ಬಗಳು ಬೇಕು. ಅದಕ್ಕಿಂತ ಮುಖ್ಯವಾಗಿ ಬದುಕೇ ಹಬ್ಬ ಆಗಬೇಕು. ಬದುಕು ಹೇಗೆ ಹಬ್ಬ ಆಗುವುದು? 2 ಸೂತ್ರಗಳು, ವೆರಿ ಈಸಿ. ಲೈಫ್ ಈಸ್ ಮೋಸ್ಟ್ಲಿ ಫ್ರಾತ್ ಅಂಡ್ ಬಬಲ್, 2 ಥಿಂಗ್ಸ್ ಸ್ಟ್ಯಾಂಡ್ ಲೈಕ್ ಸ್ಟೋನ್. ಎಲ್ಲ ಹೇಳಿ ನೋಡುವ, ಕಷ್ಟ. ಸಿಂಪಲ್ ಇಂಗ್ಲಿಷ್. ಲೈಫ್ ಈಸ್ ಮೋಸ್ಟ್ಲಿ ಫ್ರಾತ್ ಆ್ಯಂಡ್ ಬಬಲ್. ಅಂಚ ಪಂಡ ಬದುಕು ದಾಲೈಜ್ಜಿ ನೊರೆ ಬೊಕ್ಕ ಗುಳ್ಳೆ. 2 ಥಿಂಗ್ಸ್ ಸ್ಟ್ಯಾಂಡ್ ಲೈಕ್ ಸ್ಟೋನ್. 2 ವಿಷಯ ಮಾತ್ರ ಗಟ್ಟಿಪ್ಪುನೆ, 2 ವಿಷಯಗಳು ಮಾತ್ರ ಬದುಕಲ್ಲಿ ಗಟ್ಟಿ ಇರುವುದು. ಕಂಪ್ಯಾಷನ್ ಇನ್ ಅದರ್ಸ್ ಟ್ರಬಲ್, ಬೇರೆಯವರಿಗೆ ಕಷ್ಟ ಬಂದಾಗ ಕರುಣೆ, ಅಂತಃಕರಣ. ಕರೇಜ್ ಇನ್ ಒನ್ ಸೋನ್, ನನಗೆ ಕಷ್ಟ ಬಂದಾಗ ಧೈರ್ಯ. ಹೊರ ಕುಡಪ್ಪ ನೋಡ, ಬದುಕು ಪಂಡ ದಾಲೈಜ್ಜಿ ಪೊಕ್ಕಡೆ ಗಳಿಗೆ ದುಲೈ ಡ್ಯಾನ್ಸ್ ಮಲ್ಪನಾಗ ಡುಮ್ಮ ಬೂರ್ವೆರ್. 2 ವಿಷಯ ಮಾತ್ರ ಇಪ್ಪುನೆ. ಒಂಜಿ ನನೊರಿಯೆ ಬುಲ್ಪುನಾಗ ಆ ಕಣ್ಣೀರು ಎಂಕ್ ಮೂಲ್ ತಾಗೋಡು, ಎಂಕ್ ಕಣ್ಣೀರು ಬಂದಾಗ ಧೈರ್ಯ ಇಪ್ಪೋಡು. ಈ 2 ವಿಷಯಡು ಪರ್ಬ ಇಪ್ಪುನೆ. ಬದುಕು ಪರ್ಬ ಆಪುನೆ, ಬದುಕು ಸರಿ ಆಪುನೆ, 2 ವಿಷಯಡು. ಅಂಡ ಇನಿ ನಮ್ಮ ಕುಡ್ಲಾಡು, ನಮ್ಮಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಿವೆ, ಆಸ್ಪತ್ರೆಗಳಿವೆ, ಸಮಾಜ ಸೇವಾ ಸಂಘಟನೆಗಳಿವೆ. ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಉದಯವಾಣಿ ಪೇಪರ್ ಓಪನ್ ಮಾಡಿದಾಗ ಆಕ್ಸಿಡೆಂಟಿನಲ್ಲಿ 3 ಸಾವು. ನಾವು ಮೊದಲು ನೋಡುವುದೆಂತ ಗೊತ್ತುಂಟಾ? ವಾಜಾತಿದಾಯ ಸೈತೆ. ಕಷ್ಟ ಆಗ್ತದೆ. 5 ಬ್ಯಾಂಕ್ ಕೊಟ್ಟಿದ್ದೇವೆ, ದುಡ್ಡು ಲೆಕ್ಕ ಮಾಡ್ತಾ ಇದ್ದೇವೆ, ಬಡ್ಡಿ ಲೆಕ್ಕ ಮಾಡ್ತಾ ಇದ್ದೇವೆ.
ಭಾರತಕ್ಕೆ 5 ಬ್ಯಾಂಕ್ ಕೊಟ್ಟಿದ್ದೇವೆ, ಅದರಲ್ಲಿ ಕೆಲವು ಹೋಯ್ತು, ಈಗ ಹೆಸರೇ ಇಲ್ಲ. ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಮತ್ತು ಪ್ರೈವೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್, ಪೊರ್ಬಲನ MCC ಬ್ಯಾಂಕ್. ಪೊರ್ಬಲು ಸಾಯ್ಬೇರು ಶೆಟ್ರು ಭಟ್ರು ಬ್ಯಾಂಕ್ ಕೊಡ್ತೇರು, ಕೊಂಕಣರು ಕೊಡ್ತೇರು. ಐನು ನಮ್ಮ ಮಾತ ಸೇರಿದು ದುಡ್ಡು ಲೆಕ್ಕ, FDA ತುಂಡು ಮನುಷ್ಯನ ಜೀವದ ಲೆಕ್ಕ. ಒಂಜಿ ಬಾಲೆ ಸೈಯೊಂದುಂಡು ಪಂಡ ಐನು ಬದುಕಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಲ್ತೊಂದುಲ್ಲ. ನಾನೊಂಜಿ ಕಡೆ ಏರಪ್ಪೆ ಮಗನು ಜಾತಿದ ಪುದಾರಡು, ಧರ್ಮದ ಪುದಾರಡು, ಅದೇ ಶಾಲೆಲು ಪೊರ್ಲುಲ್ಲ ನಮ್ಮ ದಾಯ್ತಾ ಒಂದುಂಡು ಶಾಲೆಡು ಜೀವನದ ಪರ್ಬ ಆ ಒಂದುಂಡ. ಓಕೆ, ಇತ್ತ ಆ್ಯಕ್ಚುಯಲ್ಸ್ ತೂಕ. ಆ್ಯಕ್ಚುಯಲ್ಸ್ ನಿಮ್ಮ ಮಕ್ಕಳನ್ನು ನೀವು ಶಾಲೆಗೆ ಕಳಿಸ್ತೀರಿ, ಶಿಕ್ಷಕರು ಇಲ್ಲಿ ಇದ್ದು ಅವರಿಗೆ ಪಾಠ ಪ್ರವಚನ ಮಾಡ್ತಾರೆ. ನಿಮ್ಮ ಮಕ್ಕಳನ್ನು ಪೂರ್ತಿ ಲಗಾಡಿ ತೆಗೆಯಲಿಕ್ಕೆ ನಾನೊಂದು ಪ್ರಿನ್ಸಿಪಲ್ ಕೊಡ್ತೇನೆ. ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ಕೊಂಡೋಗ್ಲಿಕ್ಕೆ IAS, IPS, ಇಂಜಿನಿಯರ್ ಇದು ನಾವು ಮಾತಾಡೋದು ಮಾತ್ರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾರೂ ಆಗ್ತಾ ಇಲ್ಲ, ಅದು ಬೇರೆ ವಿಷಯ. ಡಾಕ್ಟರ್ಸ್ ಆಗ್ತಾ ಇದ್ದಾರೆ, ಇಂಜಿನಿಯರ್ಸ್ ಆಗ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನು ಲಗಾಡಿ ತೆಗಿಲಿಕ್ಕೆ ಸಿಂಪಲ್ ಪ್ರಿನ್ಸಿಪಲ್ ಬೇಕಾ ನಿಮಗೆ? ನೀವು ವಾರದಲ್ಲಿ 2 ದಿವಸ ನಿಮ್ಮ ಶಾಲೆಯ ಟೀಚರನ್ನು ಕುರಿತಾಗಿ ಕೆಟ್ಟದಾಗಿ ಮಾತಾಡಿ ಸಾಕು. ಅರ್ಥ ಅಂಡ ಇಲ್ಲಾಡು ಮಗೆ ಬತ್ತು ಪನ್ಪೆ ಎಂಕಲ 3 ಜನ ಜೋಕ್ಲುಲ್ಲೆರು, ಎನ್ನ ಮಲ್ಯ ಮಗಲಿಗೆ 2 ಜನ ಜೋಕ್ಲುಲ್ಲೆರು ಪಂಡ ಪುಳ್ಳ್ಯಾಲು, ಎನ್ನ ಕೂಜಲ್ ಮಾತ್ರ ಕಪ್ಪಾತಜಿ ಮಾತಾಡಲು ಪನ್ಪೇರು. ಏತು ಸರ್ ಏಜ್ 55 ವರ್ಷ 31 ವರ್ಷ ಪಾಠ ಮಲ್ತಾಂಡು ಯಾನ ಅನುಭವಡು ಪನ್ಪನೆ. ನಿಖಿಲ್ನ ಜೋಕ್ಲೆಡ ನಿಖಿಲ್ನ ಪಕ್ಕದ ಇಲ್ಲದ ಏನ ವಿಷಯಡು ಬೋರ್ಡ್ ಚಾಂದಿನ ಪಾತಿರ್ಲೆ ಬೆಸ್ಟ್ ಆಯ ತಿನ್ ಎನ್ನುವೆ ಆಯ ರೆಡಿ ಆಪೆ ಆಯ ಅಥವಾ ಅಲ್ಲ ನಿಮ್ಮ ಮಗ ಅಥವಾ ಮಗಳು ಮನೆಗೆ ಬರ್ತಾರೆ ಶಾಲೆಯಿಂದ ಅಲ್ವಾ, ಬಂದು ಹೇಳ್ತಾನೆ, ಅಮ್ಮ ಇನಿ ಆ ಟೀಚರ್ ಇರುತ್ತೆ 6 ಎಂಕ್ ನೆರಿಯರು ಎಂಕ್ ಮಾತರ್ನ ಎದುರು ಮರ್ಯಾದೆ ಇದ್ದ ಅಂದ ಏರು ಆ ಟೀಚರನ್ನು ಬುಡ್ಪುಜಿಯಾನು ಇಂದೆಡ್ಲ ಬೇತೆ ಪನ್ಪುನಕ್ಲು ಉಲ್ಲೇರು. ಇದಕ್ಕಿಂತ ಕೆಟ್ಟದಾಗಿ ಹೇಳುವವರಿದ್ದಾರೆ. ಒಂದು ಸಲ ಒಂದು ಹುಡುಗ ತುಂಬ ಕೀಟಲೆ ಕೊಡ್ತಾ ಇದ್ದ. ಅವನ ಪೇರೆಂಟ್ಸನ್ನು ಕರೆದ. ಪೇರೆಂಟ್ಸನ್ನು ಅಮ್ಮಲ ಅಪ್ಪಲ ಬತ್ತೆ ಹೇಳ್ದ, ಮೇಷ್ಟ್ರೆ ನೀವು ಏನು ಎದುರುಬೇಡಿ, ಸಾರಿ ಬಿಡಿ ಅವನಿಗೆ ಅಂದು. ಮತ್ತೆ ನಾನಿದ್ದೇನೆ ಅಂದು, ಸಾರಿ ಬಿಡಿ. ಈ ಪಾಪದ ಮೇಷ್ಟ್ರು ಅದನ್ನು ಸತ್ಯ ಅಂತ ನಂಬಿದರು. PUC ಹುಡುಗ 1-2 ಬಿಟ್ಟರು, ಸಾರಿ ಬಿಡಲಿಲ್ಲ, 1-2 ಬಿಟ್ಟರು. ನೆಕ್ಸ್ಟ್ ಮಾರನೇ ದಿವಸ ಬೆಳಗ್ಗೆ ಬಂದ, ಎಂಥ ಮೇಷ್ಟ್ರು ಹೀಗೆ ಹೊಡೆಯುವುದು ನನ್ನ ಮಗನನ್ನು, ಮನುಷ್ಯತ್ವ ಉಂಟು ನಿಮಗೆ? ನನಗೆ ಹೇಳಲಿಲ್ಲ ಅವ, ನಾನು ಸ್ನಾನ ಮಾಡಿದಾಗ ನೋಡಿದ್ದು, ಸ್ನಾನ ಮಾಡಿಸುವಾಗ ನೋಡಿದ್ದು. PUCಯ ಯಾವ ಹುಡುಗನನ್ನು ಅಪ್ಪ ಅಮ್ಮ ಸ್ನಾನ ಮಾಡಿಸ್ತಾರೆ ಈಗ? ಇರಲಿ, ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಅವ ಮುಂದೆ ಏನು ಮಾಡ್ತಾನೆಂದರೆ ರೆಡಿ ಆಗ್ತಾನೆ. ಅವ ಇಂಜಿನಿಯರ್ ಆಗ್ಬೋದು, ಅವ ಡಾಕ್ಟರ್ ಆಗ್ಬೋದು, ನೋ ಪ್ರಾಬ್ಲಮ್. ಅವ IAS ಆಫೀಸರೇ ಆಗಲಿ, ನಮ್ಮ ಜಿಲ್ಲೆಯಿಂದ ಯಾರು ಆಗ್ತಾ ಇಲ್ಲ ಆಗಲಿ. ಆದರೆ ಸಾಮಾಜಿಕವಾಗಿ ಅವನು ಏನಾಗ್ತಾನೆ? ನಮ್ಮ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಾರದಿದ್ರೂ ಏನು ಕುತ್ತಗಂಡೆ ಆಗುವುದಿಲ್ಲ. ನಿಮ್ಮ ಮಗನಿಗೆ ರ್ಯಾಂಕ್ ಬಾರದಿದ್ರೂ ಏನು ಕುತ್ತಗಂಡೆ ಆಗುವುದಿಲ್ಲ. ನಿಮ್ಮ ಮಗ ಸ್ಪೋರ್ಟ್ಸಲ್ಲಿ ಫಸ್ಟ್ ಪ್ರೈಸ್ ಬಾರದಿದ್ರೂ ಏನು ಕುತ್ತಗಂಡೆ ಆಗುವುದಿಲ್ಲ. ಅವನು ಮನುಷ್ಯನಾಗದಿದ್ದರೆ ಕುತ್ತಗಂಡೆ ಆಗ್ತದೆ. ದೇರ್ಫೋರ್ ಈಗ ಯಾವುದೇ ಹುದ್ದೆಗಳಿಗೆ IQ ನೋಡುವುದಿಲ್ಲ, ಇಂಟೆಲಿಜೆನ್ಸ್ ಕ್ವಾಶಿಯಾನ್ ನೋಡುವುದಿಲ್ಲ, IQ ನೋಡುವುದೇ ಇಲ್ಲ. EQ ನೋಡ್ತಾರೆ, ಇಮೋಷನಲ್ ಕ್ವಾಶಿಯಾನ್. ಎಷ್ಟು ಭಾವನೆಗಳಿವೆ ಅವನಿಗೆ, ಅವನ ಹೃದಯದಲ್ಲಿ ರಕ್ತ ಇದೆಯಾ ಅಂತೇಳಿ. ರಕ್ತ ಅಂದರೆ ಈ AB ಪಾಸಿಟಿವ್ ಆ ರಕ್ತ ಅಲ್ಲ, ಮನುಷ್ಯತ್ವ ಇದೆಯಾ ಅಂತೇಳಿ. ಮನುಷ್ಯನಾಗದವನು ಎಲ್ಲರೂ ಬನ್ಯನಲ್ಲಿ ಆಗ್ತಾರೆ, ಬೀಯಿಂಗ್ ಹ್ಯೂಮನ್ ಅಂತೇಳಿ. ನಾನು ಕೆಲವು ಮಕ್ಕಳಿಗೆ ಹೇಳೋದು, ಅಲ್ಲಿ ಒಂದು ನನಗೆ ಪೆನ್ನು ತಂದುಕೊಡು, ವೈಟ್ ತಂದುಕೊಡು, ನಾನು ಬರೀತೇನೆ ಬೀಯಿಂಗ್ ಇನ್ಹ್ಯೂಮನ್. ನಮ್ಮ ಮಕ್ಕಳಿಗೆ ಸಂವಾದ ಗೊತ್ತಿಲ್ಲ ನೋಡಿ. ನಾನು ಮೇಷ್ಟ್ರಾಗಿ ಮೇಷ್ಟ್ರ ಪರ ಮಾತಾಡುವುದಲ್ಲ,
ಇಲ್ಲಿರುವ ಎಲ್ಲರನ್ನೂ ಮಕ್ಕಳೇ ಅಂತ ಹೇಳುವ ಅಧಿಕಾರ ಇರುವುದು ಮೇಷ್ಟ್ರಿಗೆ ಮಾತ್ರ. ಮೇಷ್ಟ್ರು ಅಂದರೆ ಟೀಚರ್ ಇಸ್ ಎ ಜೆಂಡರ್ ನ್ಯೂಟ್ರಲ್. ಟೀಚರಿಗೆ ಲಿಂಗ ಇಲ್ಲ. ನಾವು ಮೇಷ್ಟ್ರು, ಶಿಕ್ಷಕರು, ಶಿಕ್ಷಕಿಯರು ಅಂತ ಹೇಳ್ತೇವೆ. ಆ್ಯಕ್ಚುಲಿ ಶಿಕ್ಷಕಿಯರು ಎನ್ನುವ ಶಬ್ದವು ಸರಿಯಲ್ಲ, ಶಿಕ್ಷಕರೇ. ಹೌದಾ ಅಲ್ವಾ? ಇಲ್ಲಿರುವ ನಿಮ್ಮನ್ನೆಲ್ಲರನ್ನು ಮಕ್ಕಳೇ ಅಂತ ಮೈಕಲ್ಲಿ ಹೇಳಿಯೂ ತಪ್ಪಾಗದೇ ಇರುವವ ನಾನು. ನೋಡುವ, ನೀವು ಬಂದು ಮಕ್ಕಳೇ ಅಂತ ಹೇಳಿ ಯಾರಾದರೂ ಹೇಳಿ ನೋಡುವ, ಆಗ್ತದಾ? DC ಸಾಹೇಬರು ಬಂದು ಮಕ್ಕಳೇ ಅಂತ ಹೇಳಿಕ್ಕೆ ಆಗ್ತದಾ? ನಾನು ಹೇಳ್ಬೋದು. ಆ್ಯಂಡ್ ಐ ವಿಲ್ ಬಿ ರೈಟ್. ಕೋರ್ಟ್ ಆಲ್ಸೋ ವಿಲ್ ಸೇ ಹೌದು. ಅದು ಶಿಕ್ಷಕನಿಗೂ ಅವನದೇ ಆದ ಜವಾಬ್ದಾರಿಗಳಿದೆ. ಆದರೆ ನೀವು ದಯಮಾಡಿ ನಿಮ್ಮ ಮನೆಯಲ್ಲಿ ಶಿಕ್ಷಕರ ವಿರುದ್ಧ ಮಾತಾಡಬೇಡಿ. ನಿಮಗೇನಾದರೂ ಪ್ರಾಬ್ಲಮ್ ಇದೆಯಾ? ಅದಕ್ಕೆ ದಾರಿ ಇದೆ. ನಾನು ನೀವು ಮಾತಾಡ್ತೀರಿ ಅಂತ ಹೇಳೋದಲ್ಲ, ಸಮಾಜಕ್ಕೆ ಹೇಳುವುದು. ಶಿಕ್ಷಕರ ವಿರುದ್ಧ ಮಾತ್ರ ಅಲ್ಲ, ಪಕ್ಕದ ಮನೆಯವರ ಬಗ್ಗೆ ಮಾತಾಡಬೇಡಿ, ಒಳ್ಳೆಯದನ್ನು ಮಾತಾಡಿ. ನೋಡಿ, 4 ಪತಿಗಳಿವೆ. ಕನ್ನಡ ಅಲ್ಲ, ಇಂಗ್ಲೀಷ್. ಗೊತ್ತಿದೆಯಾ? ಕೇಳಿದ್ದೀರಾ ಯಾರಾದರೂ? ದೇರ್ ಆರ್ 4 ಪತೀಸ್. ಈ ಪತಿಗಳಲ್ಲೇ ನೀವು ಯಾರು ಅಂತ ಹೇಳ್ಬೋದು. ಫಸ್ಟ್ ಈಸ್ ಎಪತಿ. ಎಪತಿ ಅಂದರೆ ಏನು ಬೇಕಾದರೂ ಆಗಲಿ, ಇಲ್ಲಿ ಚಂಡಮಾರುತ ಬರಲಿ, ನನಗೆ ಬಿದ್ದೋಗಲಿಲ್ಲ, ಎಪತಿ. ಐ ಆಮ್ ನಾಟ್ ವರಿಡ್, ಬಾದರ್ಡ್, ನನಗೆ ಸಂಬಂಧವೇ ಇಲ್ಲ. ನೀವೀಗ ನನ್ನ ಮಾತು ಕೇಳಿ ನನಗೆ 20 ನಿಮಿಷ ಹೇಳಿದ್ದಾರೆ, ಓಕೆ, ನೋ, ದ್ಯಾಟ್ ಈಸ್ ನಾಟ್ ಕರೆಕ್ಟ್. ಹಾಗೆ ಇರಬಾರ್ದು, ಸಂಬಂಧ ಇಲ್ಲದವರಾಗಿರಬಾರ್ದು. ಎರಡನೇದು ಆ್ಯಂಟಿಪತಿ. ಆ್ಯಂಟಿಪತಿ ಅಂದರೆ ವಿರುದ್ಧ. ಏನು ಚಂದ ಕಾಣುವುದಿಲ್ಲ, ಎಂಥ ಮರ, ಬಿಲ್ಡಿಂಗ್ ಸರಿ ಇಲ್ಲ, ಮರ ಇಲ್ಲ, ಮರ ಇದ್ದರೆ ಬೇಕಾದಷ್ಟಿಲ್ಲ, ಇದ್ದಾರಲ್ಲ, ಆ್ಯಂಟಿಪತಿ, ಅದೂ ಇರಬಾರ್ದು. ಮೂರನೇದು ಸಿಂಪತಿ. ಯಾರಾದರೂ ಬಿದ್ದರೆ ಅಯ್ಯೋ ಬಿದ್ದ ಓಡಿ ಹೋಗುವುದು, ಅದು ಕೂಡ ಒಳ್ಳೆಯದಲ್ಲ. ಡೋಂಟ್ ಬಿ ಸಿಂಪಥೆಟಿಕ್. ಎಪತಿ ಇಸ್ ಬ್ಯಾಡ್, ಆ್ಯಂಟಿಪತಿ ಇಸ್ ವರ್ಸ್ಟ್, ಬೀಯಿಂಗ್ ಸಿಂಪಥೆಟಿಕ್ ಈಸ್ ನಾಟ್ ಗುಡ್. ಕರೆಕ್ಟ್. ನೋಡಿ, ಅವಳಿಗೆ ಗೊತ್ತಾಯ್ತು. ಆಯ್ತಮ್ಮ, ಇದೇ ಎಂಡ್ ಮಾಡೋದು ನಾನು, ಆಯ್ತಾ? ಅವಳಿಗೆ ಗೊತ್ತಾಯ್ತು ಸೌಂಡ್ ಮಾಡಬೇಕು ಅಂತ. 4ನೇದಿದೆ ಅಲ್ಲ, ಅದು ಬೆಸ್ಟ್. ಎಂಪತಿ ಅಂದರೆ ಫೀಲಿಂಗ್ ಫಾರ್ ಅದರ್ಸ್. ಯಾರೋ ಬಿದ್ದ ಕೂಡಲೇ ಅವಳು ಬಿದ್ದದು ನನಗೆ ಅರ್ಥ ಆಗ್ತದೆ, ಅನುಭೂತಿ ಇದೆ, ಅಂತಃಕರಣ, ಕಂಪ್ಯಾಷನ್ ಇದೆ. ಐ ವಿಲ್ ಆ್ಯಕ್ಟ್ ಅಪಾನ್. ನಾನು ಅದರ ಮೇಲೆ ಏನಾದರೂ ಕೆಲಸ ಮಾಡ್ತೇನೆ, ಹೆಲ್ಪ್ ಮಾಡ್ತೇನೆ. ನಾನೇ ಹೋಗಿ ಆರುವುದಲ್ಲ, ಬಿದ್ದಿದ್ದಾಳೆ ಅವಳೊಟ್ಟಿಗೆ ಇರ್ತೇನೆ ಅಂತೇಳಿ. ಅರ್ಥ ಆಯ್ತಾ? ಸೊ ಬಿ ಎಂಪಥೆಟಿಕ್. ಮೇಕ್ ಅವರ್ ಸ್ಟೂಡೆಂಟ್ಸ್ ಎಂಪಥೆಟಿಕ್, ಸೋಷಿಯಲಿ ಸೆನ್ಸಿಬಲ್ ಆ್ಯಂಡ್ ರೆಸ್ಪಾನ್ಸಿಬಲ್. ಸಮಾಜದ ವ್ಯವಸ್ಥೆಗೆ ಸೆನ್ಸಿಬಲ್ ಏನಾಗ್ತಾ ಇದೆ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾಡಬೇಕು. ಮೊದಲು ಮನುಷ್ಯನನ್ನಾಗಿ ಮಾಡಬೇಕು. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಮೊದಲು ಮಾನವನಾಗು. ಕಸವರಂ ಎಂಬರ್ ಸೈರಿಸಬಲ್ಲೊಡೆ ಪರಧರ್ಮಮನ್ ಪರಮತಮನ್. ಧರ್ಮ ಅಂದ್ರೇನು? ವಾಟ್ ಈಸ್ ಧರ್ಮ? ಧರ್ಮ ಎನ್ನುವ ಸಂಸ್ಕೃತ ಶಬ್ದಕ್ಕೆ 1000 ಅರ್ಥಗಳಿವೆ. ಧರ್ಮ ಅಂದರೆ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ ಅಲ್ಲ. ದ್ಯಾಟ್ ಇಸ್ ಎ ರಾಂಗ್ ಟ್ರಾನ್ಸ್ಲೇಷನ್. ಧಾರಣೋ ಏತಿ ಧರ್ಮ. ಸಕ್ಕರೆ ಕಪ್ಪಿರಲಿ, ನೀಲಿ ಇರಲಿ, ಬಿಳಿ ಇರಲಿ, ಹಳದಿ ಇರಲಿ, ಸಕ್ಕರೆ ಏನಾಗಿರಬೇಕು? ಸಿಹಿ ಆಗಿರಬೇಕು. ಅದು ಸಕ್ಕರೆಯ ಧರ್ಮ. ಮೇಷ್ಟ್ರು ಕುಳ್ಳ ಇರಲಿ, ಉದ್ದ ಇರಲಿ, ದಪ್ಪ ಇರಲಿ, ಅವನಿಗೆ ಯುದ್ಧಕ್ಕೆ ಹೋಗ್ಲಿಕ್ಕಿಲ್ಲ. ಮೇಷ್ಟ್ರಾಗಿರಬೇಕು. ತರಗತಿಯ ಒಳಗೆ ಬಂದಾಗ ಅಲ್ಲಿ ಹಿಂದೂಗಳು ಇಲ್ಲ, ಮುಸ್ಲಿಮರು ಇಲ್ಲ, ಕ್ರೈಸ್ತರೇ ಇಲ್ಲ, ನನ್ನ ಮಕ್ಕಳು. ಅದಕ್ಕೆ ನಾನು ಎಷ್ಟೋ ಸಲ ಹೇಳೋದು, ಸ್ಟೂಡೆಂಟ್ಸ್, ಐ ಡೋಂಟ್ ಲೈಕ್ ಟು ಕಾಲ್ ಯು, ನಮ್ಮದು ಡಿಗ್ರಿ ಕಾಲೇಜ್ ಅಲ್ಲ, ಎಲ್ಲ 19-20 ಮಕ್ಕಳು. ಐ ಡೋಂಟ್ ಲೈಕ್ ಟು ಯೂಸ್ ವರ್ಡ್ ಸ್ಟೂಡೆಂಟ್ಸ್, ರಾದರ್ ಚಿಲ್ಡ್ರನ್. ಮಕ್ಕಳು ಎಷ್ಟು ಖುಷಿ ಆಗ್ತದೆ ಅವರಿಗೆ ಅವ್ರ ಹತ್ರ ಮಾತಾಡುವಾಗ. ಇನ್ನೊಂದು ನೆನಪಿಡಿ, ಕೆಲವು ಅಗತ್ಯ ವಿಷಯಗಳನ್ನು ಹೇಳಬೇಕು. ಇವತ್ತು ಸೂಯಿಸೈಡ್ಸ್ ಆಗ್ತಾ ಇವೆ. ಸೂಯಿಸೈಡ್ಸ್ ಯಾಕೆ? ನಮ್ಮ ಮಕ್ಕಳಲ್ಲಿ, ವಿಶೇಷವಾಗಿ ಯುವ ಜನರಲ್ಲಿ ಭರವಸೆ ಇಲ್ಲ. ಹೈಯೆಸ್ಟ್ % ಆಫ್ ಸೂಯಿಸೈಡ್ಸ್ ಎಮಾಂಗ್ ಯೂತ್ ಈಸ್ ಇನ್ ಇಂಡಿಯಾ. ಜನಸಂಖ್ಯೆಯ ಅತಿ ಹೆಚ್ಚು ಸೂಯಿಸೈಡ್ ಆಗ್ತಾ ಇರುವುದು ಯುವಕರಲ್ಲಿ ಇಂಡಿಯಾದಲ್ಲಿ. ಸೂಯಿಸೈಡ್ ಜಾಸ್ತಿ ಆಗೋದು ಬೇರೆ ಕಡೆ. ಯಾಕೆ? ನಮ್ಮ ಮಕ್ಕಳಲ್ಲಿ ಭರವಸೆ ಇಲ್ಲ. ನಾವು ಅವರಿಗೆ ಕಾರ್ ತಗೊಂಡು ಕೊಟ್ಟಿದ್ದೇವೆ, ಬೈಕ್ ತಗೊಂಡು ಕೊಟ್ಟಿದ್ದೇವೆ, ಮೊಬೈಲ್ ತಗೊಂಡು ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ. ಅವರ ಜೊತೆ ನಾವು ಮನುಷ್ಯರಾಗಿಲ್ಲ. ಎಷ್ಟು ಜನ ಕಳೆದ 3 ದಿವಸದಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ಅರ್ಧ ಗಂಟೆಗಿಂತ ಹೆಚ್ಚು ಹೊತ್ತು ಪಟಾಂಗ ಹೊಡೆದಿದ್ದೀರಿ? ಪಟಾಂಗ ಸುಮ್ಮನೆ. ನನ್ನ ದೊಡ್ಡ ಮಗಳು
ಶಿ ಈಸ್ MDS, ಸಣ್ಣವಳು MBBS ಆಗಿ ಈಗ MDಗೆ ಹೋಗ್ತಾ ಇದ್ದಾಳೆ. ನನ್ನ ಮಗ ಈಸ್ ಎ ಫೈರ್ ಇಂಜಿನಿಯರ್. ಭಾರಿ ಸ್ಪೆಸಿಫಿಕ್ ಇದು. ನಾವು ಊಟ ಮಾಡೋದು ಒಟ್ಟಿಗೆ. ನಿಮ್ಮ ಮನೆಯಲ್ಲಿ ಯೋಚನೆ ಮಾಡಿ, ಎಷ್ಟು ಜನ 3 ದಿವಸದಿಂದ ಒಟ್ಟಿಗೆ ಊಟ ಮಾಡಿದ್ದೀರಿ? ಊಟದ ಹೊತ್ತಿಗೆ ಪಟಾಂಗ ಹೊಡೆದಿದ್ದೀರಿ. ತಂದೆ, ಇಲ್ಲಿಂದ ತಂದೆ ಅಂದಿರು, ನಿಮ್ಮ ತಾಯಿ ಮಾಡಿದ ಅಡುಗೆಯನ್ನು ಕುರಿತು ಮಕ್ಕಳ ಹತ್ರ ಒಳ್ಳೆಯದು ಹೇಳುವುದು ಒಳ್ಳೆಯ ಆಲೋಚನೆಗೆ ಹುಟ್ಟಿಸ್ತದೆ. ಪಂದ್ರೆ ಎರೆಗಣ್ಣ ಪಂದ್ರೆ ಮನಸ್ಸಿನ ಪಂದ್ರೆ ಯಾನು ಎನ್ನ ಬಡದಿ ಪಂದ್ಯ ಮಲ್ತಿನ ಬಂಗುಡದ ಕರಿನ ಇನ್ನೊಮ್ಮೆ ನಿನ್ನ ಅಮ್ಮನ ಎಡ್ಡೆ ಬಂಗುಡದ ಪಲ್ಯ ಏರ್ಲ ಮಲ್ಪುತ್ತಿರುತ್ತೆ ಪಂತೆನಾ ಅವು ಸುಳ್ಳಾದಿಪ್ಪು ನಡಪುಂಡವು. ನಿನ್ನ ಅಮ್ಮ ಮಲ್ತಿನ ಪೋಡಿದ ಎಡ್ಡೆ ಪೋಡಿ ಒಲ್ಲ ತಿಕ್ಕುಜಿಂದ ಪಂತೆನಾ. ನಿಮ್ಮ ಎಷ್ಟು ಜನ ಮಕ್ಕಳ ಮೊಬೈಲಿಗೆ ಪಾಸ್ವರ್ಡ್ ಇದೆ ಹೇಳಿ? ಯಾಕೆ ನಿಮ್ಮ ಮಕ್ಕಳು ಬಿಸ್ನೆಸ್ ಮಾಡ್ತಾ ಇದ್ದಾರಾ? ದೀಸ್ ಆರ್ ಆಕ್ಚುಯಲ್ಸ್. ನಿಮ್ಮ ಮೊಬೈಲಿಗೆ ಎಷ್ಟು ಜನರಿಗೆ ಪಾಸ್ವರ್ಡ್ ಇದೆ ಇದ್ರೆ ಅದು ನಿಮ್ಮ ಮಕ್ಕಳಿಗೆ ಎಷ್ಟು ಜನರಿಗೆ ಗೊತ್ತಿದೆ? ಗೊತ್ತಿದ್ದರೂ ಅವರು ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ನೋಡಿ, ನಿಮ್ಹಾನ್ಸ್ ಇದೆ ಅಲ್ಲ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸರ್ಜರಿ, ಈ ಲೋಕದ ಅತ್ಯುತ್ತಮ ಮಾನಸಿಕ ಆರೋಗ್ಯ ಸಂಸ್ಥೆ ನಿಮ್ಹಾನ್ಸ್, ಸಂಜಯ್ ಗಾಂಧಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸರ್ಜರಿ. ಅಲ್ಲಿ ನಮಗೆ 6 ತಿಂಗಳಿಗೊಮ್ಮೆ ಮಾನಸಿಕ ಆಸ್ಪತ್ರೆಗೆ ಹೋಗ್ಲಿಕ್ಕಿದೆ. ಯಾಕೆ ಸರ್ ನೀವು ಸರಿ ಇಲ್ವ ಅಂತ ಹೇಳ್ಬೇಡಿ, ಅದಕ್ಕೆ ಹಾಗೆ ಮಾತಾಡ್ತಿದ್ದೀರಿ ಅಂತ ಅಲ್ಲ. ಅದು ನಮಗೆ LST ಟ್ರೈನಿಂಗ್, ಲೈಫ್ ಸ್ಕಿಲ್ ಟ್ರೈನಿಂಗಿಗೆ ಹೊಸ ಸ್ಕಿಲ್ಸ್ ಕಲಿತು ಬರ್ಲಿಕ್ಕೆ ಕಳಿಸ್ತದೆ ಸರ್ಕಾರ 6 ತಿಂಗಳಿಗೊಮ್ಮೆ. CR ಚಂದ್ರಶೇಖರ್ ಇದ್ದಾಗ ಅವ್ರು ಕರ್ಕೊಂಡು ಹೋಗೋರು ದೊಡ್ಡ ಕ್ಯಾಂಪಸ್ ಅದು. ಸರ್ ನೋಡಿ, ಇದು ಡ್ರಗ್ ಎಡಿಕ್ಟ್ಗಳ ವಾರ್ಡ್, ಈ ಲೋಕದ ಅತಿ ದೊಡ್ಡ ವಾರ್ಡ್ ಇದು. 200 ಪೇಷಂಟ್ಸ್ ಡ್ರಗ್ ಎಡಿಕ್ಟ್ಗಳಿಗೆ ಅಂತ. ಈಗ ಕಳೆದ 2 ವರ್ಷದಿಂದ ಅವ್ರು ಹೇಳ್ತಾರೆ ಡ್ರಗ್ ಎಡಿಕ್ಟ್ಗಳ ವಾರ್ಡ್ ಶಿಫ್ಟ್ ಮಾಡಿದ್ದೇವೆ. ಇದು ಯಾವ ಎಡಿಕ್ಟ್ಗಳ ವಾರ್ಡ್ ಗೊತ್ತುಂಟಾ? ಮೊಬೈಲ್ ಎಡಿಕ್ಟ್ಗಳ ವಾರ್ಡ್. ಮೊಬೈಲ್ ಹುಚ್ಚಿದೆಯಲ್ಲ, ಮೊಬೈಲ್ ರೋಗ ಅವರಿಗೆ. ಅದರಿಂದ ದಯಮಾಡಿ ಎಚ್ಚರ. ನಾನು ಕೇಳಿದ ಪ್ರಶ್ನೆಗಳಿಗೆ 3-4 ಪ್ರಶ್ನೆಗಳಿಗೆ ನೀವು ಬೇಜಾರು ಮಾಡಬೇಡಿ. ನಿಮ್ಮ ಮಕ್ಕಳು ಮೊದಲು ಅಂತಃಕರಣವುಳ್ಳ, ಇನ್ನೊಬ್ಬನನ್ನು ಗೌರವಿಸುವ ವಿದ್ಯಾರ್ಥಿ ಆಗಬೇಕು, ಮನುಷ್ಯ ಆಗಬೇಕು ಅಂತ ಆದ್ರೆ, ನಿಮ್ಮ ಮಕ್ಕಳಿಗೆ ರ್ಯಾಂಕ್ ಬರಬೇಕಾದ್ರೆ ಅವನನ್ನು ಮೆಷಿನ್ ಮಾಡಿ, ನನಗೇನು ಪ್ರಾಬ್ಲಮ್ ಇಲ್ಲ. ಮೆಷಿನ್ಗಳೇ ಫಸ್ಟ್ ರ್ಯಾಂಕ್ ರಾಜು ಫಿಲ್ಮ್ ನೋಡಿದ್ದೀರಾ? ನೋಡಿದ್ದೀರಾ? ಅಲ್ಲ, ಅವನಿಗೆ ದನದ ಹಾಲು ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ, ಹಾಲು ದನ ಕೊಡ್ತದೆ ಅಂತ ಗೊತ್ತಿಲ್ಲ, ಫಸ್ಟ್ ರ್ಯಾಂಕ್ ಅಲ್ವಾ? ಓಕೆ, ಎನಿಹೌ, ಹ್ಯಾವಿಂಗ್ ಸೆಡ್ ದಟ್, ಐ ವಿಶ್ ಯು ಆಲ್ ದ ಬೆಸ್ಟ್. ದ ಫಂಕ್ಷನ್ ವಾಸ್ ಗುಡ್. ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ, ನನ್ನ ಮಾತನ್ನು ನಾನು ಮರೆತೆ, ಮತ್ತೆ ಹೇಳಲೇಬೇಕಂತ ಅನಿಸಿತ್ತು. ಇಷ್ಟೆಲ್ಲ ಹೇಳಿ, ನಿಮ್ಮ ಮಕ್ಕಳು ಉತ್ತಮ ಮನುಷ್ಯರಾಗಲಿ, ಉತ್ತಮ ಭಾರತೀಯರಾಗಲಿ ಮತ್ತು ಪರಸ್ಪರ ಪ್ರೀತಿಸುವವರು. 1 ನಿಮಿಷ ಬಳಸಬಹುದಾ? ನೋಡಿ, ಇಡೀ ಲೋಕ ಇದೆ ಅಲ್ಲ, ಇಡೀ ಲೋಕದ ಏಕೈಕ ಮಂತ್ರ ಯಾವುದು ಗೊತ್ತುಂಟಾ? ಈ ಲೋಕಕ್ಕೆ ಬೇಕಾದ ಒಂದೇ ವಿಷಯ ಯಾವುದು ಗೊತ್ತುಂಟಾ? ಪ್ರೀತಿ, ಲವ್. ಒಬ್ಬ ದೊಡ್ಡ ಪ್ರೊಫೆಸರ್ ಇದ್ದಂತೆ, ಗಂಟೆಗಟ್ಟಲೆ ಮಾತಾಡ್ತಿದ್ದ ಪ್ರತಿ ದಿವಸ. ಎಲ್ಲಿಂದ ಜನ ಬರ್ತಿದ್ರು ಅವನ ಭಾಷಣ ಕೇಳಲಿಕ್ಕೆ. ಪ್ರಾಯ ಆಯಿತು, 80 ಆಯಿತು, 90 ಎಲ್ಲ ಮರ್ತೋಯ್ತು. ಮತ್ತೆ ಗಂಟೆಗಟ್ಟಲೆ ಇದ್ದದ್ದು 10 ನಿಮಿಷ ಆಯಿತು, 2 ನಿಮಿಷ ಆಯಿತು, ಕೊನೆಗೆ ಅವನಿಗೆ 100 ವರ್ಷ ಆಯಿತು. ಆದರೂ ಜನ ಬರ್ತಾರೆ ಅವನ ಭಾಷಣ ಕೇಳಲಿಕ್ಕೆ ಪ್ರತಿದಿನ. ಅವನು ಕೊನೆಗೆ ಹೇಳಿದಂತೆ, ನನ್ನ ಇಡೀ ಭಾಷಣ ಈ ತನಕದು ಏನಿತ್ತಲ್ಲ ಅದೆಲ್ಲ 4 ಶಬ್ದ. 4 ಶಬ್ದ ಏನು ಗೊತ್ತುಂಟಾ? ಲಿಟಲ್ ಚಿಲ್ಡ್ರನ್ ಲವ್ ಒನ್ ಎನದರ್. ನಾವೆಲ್ಲ ಲಿಟಲ್ ಚಿಲ್ಡ್ರನ್. ಅದಕ್ಕೆ ದೇವರು ಸಣ್ಣ ಮನುಷ್ಯನಾಗಿ ಹುಟ್ಟುವುದು. ಶ್ರೀಕೃಷ್ಣ ಸಣ್ಣ ಮಗುವಾಗಿ ಹುಟ್ಟುವುದು. ಅದಕ್ಕೆ ಅಲ್ಟಿಮೇಟ್ಲಿ ನಾವೆಲ್ಲ ಲಿಟಲ್ ಚಿಲ್ಡ್ರನ್. ಎಲ್ಲ ಸುಮ್ಮನೆ. ನನ್ನನ್ನು ಕೊಂಡೋಗುವಾಗ ಯಾರು ಕೂಡ ಈಗ ಓದಿ ಹೇಳಿದ್ರಲ್ಲ, ಅದನ್ನೆಲ್ಲ ಹಾಕುವುದಿಲ್ಲ ಪೆಟ್ಟಿಗೆ ಒಳಗೆ. ಎಲ್ಲ ಸುಮ್ಮನೆ. ಮನುಷ್ಯರಾಗುವುದು ಮಾತ್ರ ನಿಜ, ಪ್ರೀತಿ ಮಾತ್ರ ನಿಜ. ಅದಕ್ಕೆ ನಾವು ಹೇಳ್ತೇವೆ ದೇವುಸ್ ಕಾರಿತಾಸ್ ಎಸ್ಟ್. ಕಾರಿತಾಸ್ ಅಂದರೆ ಲವ್. ಆ ಕಾರಿತಾಸಿಂದ ಚಾರಿಟಿ ಅನ್ನೋದು ಬಂದಿದೆ. ದೇವರು ಪ್ರೀತಿ ಅಷ್ಟೇ. ಅದನ್ನು ತಿರುಗಿಸಿ ಹೇಳಿದರೆ ಕಾರಿತಾಸ್ ದೇಯಿ, ಪ್ರೀತಿಯೇ ದೇವರು. ಪರಸ್ಪರ ಪ್ರೀತಿಸಲು ಕಲಿಸಿರಿ. ಹಿಂದೂಗಳು, ಮುಸ್ಲಿಮರು, ಇದೆಲ್ಲ ಕ್ರೈಸ್ತರು, ಮತ್ತು ಪ್ರೊಫೆಸರ್, ಆಫೀಸರ್, ಇದೆಲ್ಲ ನಾವು ಮಾಡಿದ್ದು. ದೇವರು ಮಾಡಿದ್ದು ಒಂದನ್ನೇ, ಮನುಷ್ಯನನ್ನು ಮತ್ತು ಮನುಷ್ಯನ ಪ್ರೀತಿಯನ್ನು
ಪರಸ್ಪರ ಪ್ರೀತಿಸಿದರೆ ಎಲ್ಲ ರೋಗ ಪರಿಹಾರ. ಜೈ ಹಿಂದ್, ಜೈ ಕರ್ನಾಟಕ. ಮಾತುಗಳು ನಮ್ಮೆಲ್ಲರ ಮನ ಮುಟ್ಟಿದೆ. ಧನ್ಯವಾದಗಳು ಸರ್. ನಮ್ಮ ಸಂಸ್ಥೆಯ ಪಾಲಿಗೆ ನಮ್ಮ ಅಧ್ಯಕ್ಷರೇ ದಾರಿ ತೋರುವ ನಾಯಕರು. ಈಗ ಅವರು ಈ ಕಾರ್ಯಕ್ರಮವನ್ನುದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. 7:05 ಆಯಿತು. ನಾನು ಒಂದೇ ನಿಮಿಷದಲ್ಲಿ ಫಿನಿಶ್ ಮಾಡ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತ ನನ್ನ ಆತ್ಮೀಯರಾದಂಥ ಪ್ರೊಫೆಸರ್ ಸ್ಟೀವನ್ ಅವರೇ, ಹಾಗೂ ನನ್ನ ಆತ್ಮೀಯರಾದಂಥ ಸಂತೋಷ್ ಕುಮಾರ್ ಬೋಳ್ಳೆಯವರವರೇ, ಮೊಹಮ್ಮದ್ ಅಸ್ಕರ್ ಅವರೇ, ಹಾಗೂ ಶಿಕ್ಷಕವೃಂದದ ಪೋಷಕರೇ, ಹಾಗೂ ಮುದ್ದು ಮಕ್ಕಳೇ, ಶಿಕ್ಷಕರೇ, ಇವತ್ತಿನ ದಿವಸ ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಬಂದಂಥ ಸ್ಪೀಕರ್ಸ್ ನೋಡಿದರೆ ನಮ್ಮ ಶಾಲೆಯ ಬಗ್ಗೆ, ಸೂರಜ್ ಬಗ್ಗೆ ಒಬ್ಬರು ಸ್ಪೀಕರ್ ಅವರು ಹೇಳಿದರು. ಮನುಷ್ಯನಾಗಿ ಹೇಗೆ ಬೆಳಿಬೇಕು, ಟೀಚರ್ಸ್ನಲ್ಲಿ ಯಾವ ರೀತಿಯಾಗಿ ನಾವು ಬೆಳೆಸ್ಕೋಬೇಕು, ಮಕ್ಕಳಾಗುವ ಮಕ್ಕಳು ಸರಿಯಾಗಿ ದಾರಿಯಲ್ಲಿ ಹೇಗೆ ನಡಿಬೇಕಂತ ಹೇಳುವ ಒಂದು ದಾರಿಯನ್ನು ನಮ್ಮ ಸ್ಟೀವನ್ ಅವರು ಹೇಳಿಕೊಟ್ಟಿದ್ದಾರೆ. ಇಂಥ ಒಂದು ಅದ್ಭುತವಾದಂಥ ಸ್ಪೀಚನ್ನು ಮಾಡಿದಂಥ ನನ್ನ ಎಲ್ಲ ಅತಿಥಿ ಗಣ್ಯರಿಗೆ ನಾನು ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಂಬು ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಜೀವನದಲ್ಲಿ ಏನೂ ಇಲ್ಲ, ಒಂದು ಒಳ್ಳೆಯದು ಒಂದು ಕೆಟ್ಟದೊಂದು ಅಷ್ಟೇ ತೊಗೊಂಡು ಹೋಗೋದು. ನಮ್ಮ ಶಾಲೆಯಲ್ಲಿ ಎಲ್ಲ ಧರ್ಮದವರನ್ನು ನಾವು ಗೌರವಿಸ್ತೇವೆ. ಎಲ್ಲ ಧರ್ಮದವರನ್ನು ಒಂದೇ ತಕ್ಕಡಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದೇವೆ. 15 ವರ್ಷದಿಂದ ಎಲ್ಲ ಧರ್ಮದವರನ್ನು ಒಂದೇ ಧರ್ಮದ ಟೈಪ್ ನಾವು ತೊಗೊಂಡು ಹೋಗ್ತಾ ಇದ್ದೇವೆ. ಅದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ನನಗೆ ಎಷ್ಟು ಮಕ್ಕಳು ಅಂತ ಹೇಳಿದರೆ 1,000 ಮಕ್ಕಳು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಮನುಷ್ಯನ ಜೀವನದಲ್ಲಿ ಒಂದೇ ರಕ್ತ. ಹಾಗಾಗಿ ನಾನು ಎಲ್ಲರನ್ನೂ ಪ್ರೀತಿಸುವಂಥ ಕೆಲಸ ಸೂರಜ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇದೆ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನನ್ನ ಒಂದು ಆಸೆ ಏನಂತ ಹೇಳಿದರೆ, ಈ ಸಂಸ್ಥೆ ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆದು ಬರಬೇಕಾಗಿದ್ದರೆ ನಿಮ್ಮ ಸಹಕಾರ ಬೇಕು. ನೀವು ಎಲ್ಲ ಶಾಲೆಯ ಬಗ್ಗೆ ಒಳ್ಳೆಯ ರೀತಿಯಿಂದ ಮಾತಾಡಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ನೀವೆಲ್ಲ ಮಾತನಾಡಿ ನನ್ನ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಶಾಲೆಯನ್ನು ಗುರುತಿಸುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಈ ಸ್ಫೂರ್ತಿಯ ಮಾತುಗಳಿಂದ ನಮ್ಮನ್ನು ಹುರಿದುಂಬಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಶಿಕ್ಷಣ ಪ್ರೇಮಿಯಾದ ತಮ್ಮ ಉತ್ಸಾಹ, ಪ್ರೋತ್ಸಾಹ ಹಾಗೂ ಆಸಕ್ತಿ ಸದಾ ಈ ಸಂಸ್ಥೆ ಹಾಗೂ ಈ ಊರಿನ ಮೇಲಿರಲಿ ಎಂದು ಆಶಿಸುತ್ತಾ, ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು. ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಾತಿಗಣ್ಯರನ್ನ ಹೃತ್ಪೂರ್ವಕವಾಗಿ ವಂದಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ಶೈಲಜಾರವರು. ಶಾಲಾ ವಾರ್ಷಿಕ ದಿನಾಚರಣೆ. ಸೂರಜ್ ವಿದ್ಯಾಸಂಸ್ಥೆಯ 16ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಗೌರವಾನ್ವಿತ ಅತಿಥಿಗಳಿಗೆ ಕೃತಜ್ಞತೆಯನ್ನು ಹೇಳಬಯಸುತ್ತೇನೆ. ಮೊದಲಿಗೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಇವರಿಗೆ ಆತ್ಮೀಯವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸುಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಯುತ ಸತೀಶ್ ಕುಂಪಳ, ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಇದರ ಕಾರ್ಯದರ್ಶಿ, ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಈ ವೇದಿಕೆಯನ್ನು ಅಲಂಕರಿಸಿರುವ ಇನ್ನೋರ್ವ ಅತಿಥಿ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು, ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಇದರ ಉಪಾಧ್ಯಕ್ಷರು. ಇವರಿಗೆ ವಿದ್ಯಾಸಂಸ್ಥೆಯ ಪರವಾಗಿ ಆದರದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಅತಿಥಿಯಾಗಿ ನಮ್ಮೊಂದಿಗೆ ಇರುವವರು ಶ್ರೀ ಸ್ಟೀವನ್ ಕ್ವಾಡ್ರಸ್ ಪೆರ್ಮುದೆ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಆತ್ಮೀಯ ಆಮಂತ್ರಣಕ್ಕೆ ಓಗೊಟ್ಟು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರುವ ಇನ್ನೋರ್ವ ಅತಿಥಿ ಧರ್ಮಗುರುಗಳು ಅಬ್ದುಲ್ ಅಜೀಜ್ ದಾರಿಮಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಮೊಹಮ್ಮದ್ ಅಸ್ಗರ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ನಮನಗಳು. ವೇದಿಕೆಯಲ್ಲಿರುವ ಶಾಲಾ ಶಿಕ್ಷಕ ಪೋಷಕ ಸಂಘದ ಅಧ್ಯಕ್ಷೆ ಶ್ರೀಮತಿ ನಸೀಮಾ, ಉಪಾಧ್ಯಕ್ಷೆ ಶ್ರೀಮತಿ ಗಾಯತ್ರಿ ಮೋಹನ್, ಇವರಿಗೆ ಆತ್ಮೀಯ ಅಭಿವಂದನೆಗಳು.
ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ತೊಡಗಿ ಯಶಸ್ಸಿಗೆ ಪಾತ್ರರಾಗಿರುವ ನಮ್ಮ ಪ್ರಾಂಶುಪಾಲರು ಶ್ರೀ ರಕ್ಷಿತ್ ಕುಲಾಲ್ ಇವರಿಗೆ ಎಲ್ಲರ ಪರವಾಗಿ ನಲ್ಮೆಯ ವಂದನೆಗಳು. ಶಾಲೆಯ ಕಾರ್ಯಕ್ರಮಗಳಿಗೆ ಉತ್ಸಾಹದಿಂದ ಪ್ರೋತ್ಸಾಹಿಸುತ್ತಿರುವ ಪೋಷಕ ವೃಂದಕ್ಕೆ ಆತ್ಮೀಯವಾದ ವಂದನೆಗಳು. ಕಾರ್ಯಕ್ರಮವು ಬಹಳ ಶಿಸ್ತುಬದ್ಧವಾಗಿ ಮೂಡಿಬರಲು ಶ್ರಮಿಸಿದ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಮನಪೂರ್ವಕ ಅಭಿವಂದನೆಗಳು. ನಮ್ಮ ಶಾಲೆಯ ಮುಕುಟವಾಗಿರುವ ಮುದ್ದು ಮಕ್ಕಳಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲರನ್ನೂ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಅಂತರಾಳದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ನಿರೂಪಣೆ ಮಾಡಿದ ನನ್ನ ಸಹೋದ್ಯೋಗಿ ವೃಂದ ಶ್ರೀಮತಿ ಶೋಭಿತಾ ಹಾಗೂ ಶ್ರೀಮತಿ ರೋಶಿನಿ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.